ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಸತ್ಯವೇದದಿಂದ ಒಂದು ಭಾಗವನ್ನು ನಾವು ಈಗ ಓದೋಣ. ವಾಕ್ಯವನ್ನು ಓದಲಿಕ್ಕಾಗಿ ಕಮಲಮ್ಮ ಸಿಸ್ಟರ್ ಮುಂದೆ ವೇದಿಕೆಗೆ ಬರಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ನಾವು ಓದಲಿಕ್ಕೆ ಆಯ್ಕೆ ಮಾಡಿಕೊಂಡಂಥ ಭಾಗ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ. ಇಡೀ ಅಧ್ಯಾಯವನ್ನು ನಾವು ಕ್ರಮವಾಗಿ ಓದೋಣ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಗಮನಿಸಿರಿ. 1ರಿಂದ 20 ತನಕ. ಯೇಸುವಿನ ಪುನರುತ್ಥಾನವು. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು. ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ. ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದೇನೆ, ನೋಡಿರಿ ಎಂದು ಹೇಳಿದನು. ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ಆಗ ಯೇಸು ಅವರ ಎದುರಿಗೆ ಬಂದು, ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ಪಟ್ಟಣದೊಳಕ್ಕೆ ಬಂದು ನಡೆದ ಸಂಗತಿಗಳನ್ನೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು, ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ. ಈ ಸುದ್ದಿ ದೇಶಾಧಿಪತಿಯ ಕಿವಿಗೆ ಬಿದ್ದರೆ ನಾವು ಅವನನ್ನು ಸಮಾಧಾನಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುತ್ತೇವೆ ಅಂದರು. ಇವರು ಆ ಹಣವನ್ನು ತೆಗೆದುಕೊಂಡು ತಮಗೆ ಹೇಳಿಕೊಟ್ಟ ಹಾಗೆ ಮಾಡಿದರು. ಈ ಮಾತು ಇಂದಿನವರೆಗೂ ಯಹೂದ್ಯರಲ್ಲಿ ಹಬ್ಬಿಹದೆ. ಯೇಸುವಿನ ಕಡೆಯ ಮಾತುಗಳು. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಆದರೆ ಕೆಲವರು ಸಂದೇಹಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಮೇನ್. ಆಶೀರ್ವದಿಸಲಿ. ಮುಂದೆ ನಾವು ಬಹುಮುಖ್ಯವಾದ ಒಂದು ಸಮಯಕ್ಕೆ ನಾವು ಬಂದಿದ್ದೇವೆ. ಕರ್ತನ ವಾಕ್ಯವನ್ನು ನಮಗಾಗಿ ಪುನರುತ್ಥಾನದ ದಿನದಲ್ಲಿ ಆತನು ನಮಗಾಗಿ ಇಟ್ಟಿರತಕ್ಕಂಥ ಸಂದೇಶವನ್ನು ನಾವು ಕೇಳಲಿಕ್ಕಿದ್ದೇವೆ. ಆದ್ದರಿಂದ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಳ್ಳುತ್ತಾ ನಂಬಿಕೆಯೊಂದಿಗೆ ಕರ್ತನು ಒದಗಿಸಿರ್ತಕ್ಕಂಥ ವಾಕ್ಯವನ್ನು ನಾವು ಸ್ವೀಕಾರ ಮಾಡಿಕೊಳ್ಳೋಣ. ಈ ವಾಕ್ಯದ ಭಾಗಕ್ಕಾಗಿ ಸಹೋದರ ಮತನವರು ನಮ್ಮ ಮುಂದೆ ಬಂದು ಅವರು ಪ್ರಾರ್ಥಿಸುತ್ತಾರೆ. ನಮ್ಮ ಕೈಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಕಣ್ಣುಗಳನ್ನು ಮುಚ್ಚಿ, ಕರ್ತನೆ, ನಿನ್ನ ಮಟ್ಟಿಗೆ ಮಾತನಾಡುವಂಥ ದೇವರು, ಸೇವಕರ ಮುಖಾಂತರ ನೀ ಮಾತನಾಡುವಾಗ ಆ ವಾಕ್ಯಗಳು ನಮ್ಮಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ನಮ್ಮ ಹೃದಯವೆಂಬ ಬಾಗಿಲನ್ನು ತೆರೆದು ಕರ್ತನೆ, ನಮ್ಮನ್ನು ಡಿಸ್ಟರ್ಬ್ ಮಾಡತಕ್ಕಂಥ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ನಮ್ಮನ್ನು ಬಿಟ್ಟು ಲಯವಾಗಲಿ. ಕರ್ತನೆ, ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಪ್ಪ.
ದೇವನೇ, ನಮಗೆ ಬೇಕಾಗಿರತಕ್ಕಂಥ ಮಾತು ನಮ್ಮೊಬ್ಬೊಬ್ಬರಿಗೂ ಒಟ್ಟಿಗೂ ನೀವು ಮಾತನಾಡುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಈ ದಿನ ಬೆಳಗ್ಗೆ ಬರುವಾಗ ಒಂದೇ ಒಂದು ಮಾತು, ಕರ್ತನೊಂದು ಮಾತನ್ನು ಕೊಟ್ಟರು. ನನ್ನನ್ನು ಕುರಿತು, ನಿಮ್ಮನ್ನು ಕುರಿತು ಒಂದು ಮಾತು ಹೇಳಿದರು. ಈ ಭಾರತ ದೇಶಕ್ಕೆ ತೋಮನು ಬಂದನಲ್ಲ, ಅವರಿಗಿಂತ ನಾನು ನೀವು ಭಾಗ್ಯವಂತರು ಎಂಬುದಾಗಿ ಹೇಳಿದರು. ಅದು ಹೇಗೆ ಅಂತ ಹೇಳಿದ್ರೆ, ನಾನು ಕೇಳಲಿಲ್ಲ, ನಾನು ಏನು ಮಾತಾಡಲಿಲ್ಲ, ಸ್ಪಷ್ಟವಾಗಿ ಆ ಪಿಕ್ಚರ್ ಒಳಗೆ ಕರ್ಕೊಂಡೋಗಿ ಆ ವಾಗ್ದಾನವನ್ನು ಕೊಟ್ಟರು. ತೋಮ ಯೇಸು ಸ್ವಾಮಿ ಗಾಯ ಆ ತೂತೊಳಗೆಲ್ಲ ಕೈ ಬಿಟ್ಟು ಮಾತನಾಡಿದರು. ಆವಾಗ ಯೇಸುನೇ ಹೇಳಿದರು, ನನ್ನನ್ನು ನೋಡಿ ವಿಶ್ವಾಸವಿಂತ ನನ್ನನ್ನು ಕಾಣದೆ ವಿಶ್ವಾಸವನ್ನು ಭಾಗ್ಯವಂತರಂದರು. ಹಂಗಾರೆ ನೀವು ನಾನು ಭಾಗ್ಯವಂತರಲ್ಲವಾ? ಲೇಲುಯಾ. ಥ್ಯಾಂಕ್ ಯು ಬ್ರದರ್. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯ ಸೇವಕರು ಮತ್ತು ಸಭಾ ಸ್ಥಾಪಕರು, ನಮ್ಮ ಕರ್ನಾಟಕ ವಿಲೇಜ್ ಮಿನಿಸ್ಟ್ರೀಸ್ ಹಳ್ಳಿಯ ಸೇವೆ ಸ್ಥಾಪಕರಾಗಿರತಕ್ಕಂಥ ಜೋಸೆಫ್ ಅಂಕಲ್ ನಮಗೆ ಕರ್ತನ ವಾಕ್ಯವನ್ನು ನಾವು ನೀಡುತ್ತಾರೆ. ನಾವು ಕರ್ತನಿಗೆ ಚಪ್ಪಾಳೆ ತಟ್ಟಿ ಅವರನ್ನು ಬರಮಾಡಿಕೊಳ್ಳೋಣ. ಯಾವ ಸಂತೋಷ ಅಂದರೆ, ಏಸಪ್ಪ ಹೇಳ್ತಾರೆ ಒಂದು ಕಡೆ, ಯಾವ ಸಂತೋಷ ನೋಡವ, ಯೋಹಾನ 15:11 ನನ್ನಲ್ಲಿರುವ ಸಂತೋಷವು ಆಮೆನ್ ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಸಂತೋಷವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನೋಡಮ್ಮ, ಸೊ ಏಸು ಈ ಲೋಕದ ಇರುವಾಗಲೇ ಆ ಒಂದು ಶಿಷ್ಯರಿಗೆ ಹೇಳಿದ್ರು, ಏನಂದರೆ, ನಾನು ನನ್ನ ಸಂತೋಷ ನಿಮಗೆ ಕೊಡ್ತೀನಿ. ಒಂದು ಹೇಳ ಮಕ್ಕಳೇ, ಲೋಕ ನಿಮಗೆ ಸಂತೋಷ ಕೊಡಲ್ಲ, ನಿಮಗೆ ಹ್ಯಾಪಿ ಕೊಡ್ತದೆ, ಆನಂದ ಕೊಡ್ತದೆ. ಆದರೆ ಆನಂದ ಕೇವಲ ಆ ಒಂದು ಫಂಕ್ಷನು ಅಥವಾ ಗೃಹ ಪ್ರವೇಶನೋ ಅಥವಾ ಮದುವೆನೋ ಅಥವಾ ಬರ್ತ್ಡೇನೋ ಆಗೋಯ್ತು, ಆಮೇಲೆ. ಆದರೆ ಈ ಸಂತೋಷ, ಏಸು ಕೊಡ್ತಕ್ಕ ಸಂತೋಷ ನಿರಂತರವಾದದ್ದು. ಆಮೇಲೆ ಅದು ಯಾವಾಗಲೂ ನಮ್ಮೊಳಗಡೆ ಇದೆ. ಯಾರೊಳಗಡೆ ಇದೆ? ಆಮೇನ್, ಹಲ್ಲೆಲೂಯಾ. ಈಗ 4 ಮಗಳು ಓದ್ಲಲ್ವ ವಾಕ್ಯ, ಅದು ನಿಜವಾಗಿ ನಡೆದಂಥ ಕತೆ. ಯೇಸುನೇ ಹೇಳಿದ ನೋಡಮ್ಮ, ಪ್ರಕಟಣೆ 1:17 ಓದಮ್ಮ, ದಯವಿಟ್ಟು ಗಮನ ಇಟ್ಟು ಕೇಳಿ. ಯೇಸುನೇ ತನ್ನ ಬಾಯಲ್ಲಿ ಹೇಳಿದ್ದಾರೆ ನೋಡಿ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆಮೇಲೆ ಆತನು ನನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ, ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿದ್ದೇನೆ. ನೋಡು ಮಕ್ಕಳೇ, ಇನ್ನೊಂದು ಸೋದ್ಬಿಡಮ್ಮ, ಇನ್ನೊಂದು ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ ಮಕ್ಕಳೇ, ಇನ್ನೊಂದು ಕೇಳ್ಕೊಳ್ಳಿ. ಬಹಳ ಮುಖ್ಯವಾದ ವಾಕ್ಯ ನೋಡಿ. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ, ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿದ್ದೇನೆ. ಏನ್ ಹೇಳ್ತಾರೆ ಇಲ್ಲಿ ಏಸಪ್ಪ? ನಾನು ಸತ್ತವನಾಗಿದ್ದೆನು, ಸತ್ತವನಾಗಿದ್ದೆನು. ಹಾಗಾದರೆ ಏಸು ಏನು ಹೇಳ್ತಾರೆ? ಹಾಗಾದರೆ ಸಾಯಕ್ಕೋಸ್ಕರ ಬಂದ್ರ? ಇಲ್ಲ 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 ಮಕ್ಕಳಿಗೆ, ಈ ಸಾವು ಎಂಬುದು ದೇವರು ನಿರ್ಮಾಣ ಮಾಡಿರ್ತಕ್ಕಂಥ ಅಥವಾ ಸೃಷ್ಟಿ ಮಾಡಿರ್ತಕ್ಕಂಥ ಸಂಗತಿ ಅಲ್ಲವೇ ಇಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ. ಸಾವು ಅಥವಾ ಮರಣ ಇದು ನಮ್ಮ ದೇವರು, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಉಂಟು ಮಾಡಲಿಲ್ಲ, ಸೃಷ್ಟಿ ಮಾಡಲಿಲ್ಲ. ಯಾಕೆಂದರೆ ಯಾಕೋಬ 1:17 ಮಗನ ನೋಡಿ, ನಮ್ಮ ದೇವರು ಯಾರು ನೋಡಿ? ಯಾಕೋಬ 1:17. ಮಕ್ಕಳು, ಚಿಕ್ಕ ಮಕ್ಕಳೇ, ಆಗ ಓಡಾಡಬೇಡಿ, ಕೂತ್ಕೊಳ್ಳಿ. ಹಾಂ,
ಎಲ್ಲಾ ಒಳ್ಳೆ ದಾನಗಳು, ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಓ, ಎಲ್ಲಾ ವರಗಳು, ಎಲ್ಲ ದಾನಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ನೋಡಿದೆ, ಸ್ವರ್ಗದ ಏನು ಬರ್ತದೆ ಎಲ್ಲ ಒಳ್ಳೇದೇ ಬರೋದು. ಹಾಗಾದರೆ ದೇವರು ಉಂಟು ಮಾಡಿ ಎಲ್ಲ ಒಳ್ಳೆಯದೇ. ನಾನು ಯಾವಾಗಲೂ ಹಳ್ಳಿಗೆ ಹೋದಾಗ ಉದಾಹರಣೆ ಕೊಡ್ತಾಯಿದ್ದೀನಿ ಅಲ್ವೇ. ಒಂದು ನಿಮಿಷ ನಿಮಗೆ ಈ ಒಂದು ಗಾಳಿ ಇಲ್ಲ ಅಂದರೆ, ಉಸಿರಾಡಕ್ಕೆ ಗಾಳಿ ಇಲ್ಲ ಅಂದರೆ ಸತ್ತೋಗಿದ್ದೆವು ನಾವು ಅಲ್ವೇ. ಎಷ್ಟು ಒಳ್ಳೇದು ನೋಡಿ ಅಲ್ವೇ, ಎಷ್ಟು ಒಳ್ಳೇದು ನೋಡಿ. ಅಕಸ್ಮಾತು 24 ಗಂಟೆ ಆ ಕತ್ಲೆನೇ ಇದ್ದರೆ ಇದೇನೇ ಆ ಕತ್ಲೆ ಇದು ನೋಡಿ. ಹಾಲೆಲೂಯಾನು ಅರ್ಥ ಮಾಡ್ಕೊಳ್ಬೇಕು ಕಡೆ. ಅಕಸ್ಮಾತ್ ಒಂದು ವರ್ಷ ಮಳೆನೇ ಬರಲಪ್ಪ, ಏನಾಯ್ತದೆ ಈಗ ನೋಡಿ. ಮಳೆ, ಗಾಳಿ, ಬೆಳಕು ಎಲ್ಲ ಪುಕ್ಕಟ್ಟಿಯಾಗಿ ಕೊಟ್ಟಿದ್ದಾರೆ. ಏನಾಗಿದ್ದಾರೆ? ಪುಕ್ಕಟ್ಟಿಯಾಗಿ ಕೊಟ್ಟಿದ್ದಾರೆ. ಹಾಗಾದರೆ ಇಂಥ ದೇವರು ಮರಣವನ್ನು ಉಂಟು ಮಾಡಿದ್ರ? ಇಲ್ಲ. ಮಧುಸೂದನ್ ಮಾತಾಡಬೇಡಿ. ಇಲ್ಲಿ ಕೇಳಿಮ್ಮ ಹೇಳ್ತೆ ಅರ್ಧಮ್ಮ ಇಲ್ಲಿ ಕೇಳಿ. ದೇವರು ಮರಣವನ್ನು ಉಂಟು ಮಾಡಲಿಲ್ಲ. ಹಾಗಾದರೆ ಅಂಕಲ್ಲು ಇದು ಹೆಂಗೆ ಬಂತು ನೋಡಮ್ಮ, ಹೆಂಗೆ ಬಂತು ಅಂತ. ರೋಮ 6:23 ನೋಡಿ. ಇಲ್ಲಿ ಒಂದು ದೇವರ ನಿಯಮ ನೋಡಿ. ಏನು ಗಾಡ್ಸ್ ಲಾ ನೋಡಿ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ನೋಡಿ ಮಕ್ಕಳೇ, ಇನ್ನೊಂದು ಹೋದಮ್ಮ, ಕೇಳಿಸ್ಕೊಳ್ಳಿ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ನೋಡಮ್ಮ, ಸೊ ಹಾಗಾದರೆ ಈ ಮರಣವು ಬಂದಿದ್ದು ಈ ಲೋಕದಲ್ಲಿ ಸೃಷ್ಟಿ ಮಾಡಿಲ್ಲ, ಉಂಟು ಮಾಡಿಲ್ಲ. ಈ ಮರಣ ಬಂದಿದ್ದು ಯಾವುದೋ ಒಂದು ಸಂಗತಿಯಿಂದ ಪರಿಣಾಮ ಕಾನ್ಸಿಕ್ವೆನ್ಸ್. ಅಂದೇನು? ಯಾವುದೋ ಒಂದು ಸಂಗತಿ ಮನುಷ್ಯ ಮಾಡಬಾರ್ದಿತ್ತು. ನೋಡುವ ಅದೇನು ವಾಕ್ಯ ನೋಡುವ. ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನ. ಒಂದೇ ಒಂದು ಮಾತು ಹೇಳಿದ್ರು. ಯಾರಿಗೆ? ನಮ್ಮೆಲ್ಲರೂ ಕೂತಿದ್ದಿಲ್ಲ, ನಮ್ಮ ಅಪ್ಪ ಅಮ್ಮ ಯಾರು? ಆದಾಮ ಅವಳಿಗೆ ಹೇಳಿದ್ರು ನೋಡಿ. ಆದಾಮ್ ಅವಳಿಲ್ಲ ನೋಡಿ. ಆದಿಕಾಂಡ 2:17 ನೋಡಿ. ಇದಲ್ಲದೆ ಕರ್ತನಾದ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನವೇ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಎಷ್ಟು ಸ್ಪಷ್ಟವಾಗಿ, ಎಷ್ಟು ಕ್ಲಿಯರ್ ಆಗಿ ದೇವರು ಪ್ರೀತಿಯಿಂದ ಈ ಆದಾಮನಿಗೆ ಒಂದು ಚಿಕ್ಕ ಆಜ್ಞೆ ಕೊಟ್ಟರು. ಏನು ಹೇಳಿದಿಲ್ಲಿ? ನೋಡಪ್ಪ ಮಗನೇ, ನೀನು ಎಲ್ಲ ತಿನ್ನು, ಎಲ್ಲ ಹಣ್ಣುಗಳಿದೆ. ಎಷ್ಟೋ ಥರ ಇವತ್ತು ನೋಡಿ ಮಾರ್ಕೆಟಲ್ಲಿ ದಿನ ಹೊಸ ಹಣ್ಣು ಬರ್ತಾಯಿದೆ. ಆ ದೇಶದ್ದು ಈ ದೇಶದ್ದು ನೋಡ್ತಾ ಇದ್ದೀನಿ ನಾನು ನೋಡೇ ಇಲ್ಲ ಆ ಥರ ಅಲ್ವೇ. ಅಷ್ಟು ಹಣ್ಣುಗಳಿದೆ. ಎಲ್ಲ ತಿನ್ನು, ಜಾನನ ತಿನ್ನು, ಯಥೇಚ್ಛವಾಗಿ ತಿನ್ನು. ಆದರೆ ಒಂದೇ ಒಂದು ಹಣ್ಣು, ಅದೇನದು? ಒಳ್ಳೆಯದು ಮತ್ತು ಕೆಟ್ಟದ್ದು. ಆಮೇಲೆ ಯಾಕೆ ಮನುಷ್ಯನಿಗೆ ಕೆಟ್ಟದ್ದು 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 ಇಂಟ್ರೆಸ್ಟು? ನಮ್ಮ ದೇವರು ಒಳ್ಳೆಯವರು ಅಲ್ವಾ? ಒಳ್ಳೆತ ನಾವು ತಿಳ್ಕೊಬೇಕು ನೋಡಿ. ಸೊ ಮನುಷ್ಯ ಏನು ಮಾಡ್ದ ಗೊತ್ತೇನು? ಏನು ಮಾಡ್ದ ಅಂದರೆ, ಈ ಸಮಯದಲ್ಲಿ ಆದಾಮನು ಅಥವಾ ನಮ್ಮ ಅಪ್ಪ ಆ ಕೈಗೊಳ್ಳಬೇಕಾದ್ರೆ ಅವನಿಗೆ ಆ ಒಂದು ಕೆಟ್ಟ ಶಕ್ತಿ, ಅದಕ್ಕೆ ಹೆಸರಿನಂತೆ ಸೈತಾನ್, ಅವನೇನು ಮಾಡ್ದ? ಬಂದು ಶೋಧನೆ ಮಾಡ್ದ. ಏನು ಮಾಡ್ದ? ಶೋಧನೆ ಮಾಡ್ದ. ಏನು ಮಾಡ್ದ ನೋಡುವ. ಆದಿಕಾಂಡ 3:1 ಓದಮ್ಮ ನೋಡಿ. ಏನು ಮಾಡ್ದ? ಯಾವ ಥರ ಶೋಧನೆ ತಂದ?
ಕರ್ತನಾದ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಸರಿ. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ನೋಡ್ಬೇಕು. ಈಗ ತಾನೇ ಕೇಳಿಸ್ಕೊಂಡ್ರಿ, ದಯವಿಟ್ಟು ನಾನು ನೋಡಿ. ಅವ್ರು ವಾಲಂಟಿಯರ್ ಕೂರಿಸ್ತಾರೆ, ಇಲ್ಲಿ ಸ್ವಲ್ಪ ಕೇಳಿ. ಈಗ ತಾನೇ ಮಗಳು ಓದ್ಲಲ್ವಾ, ಆಮೇಲೆ ಏನೋ ಇದೆ, ಈ ಎಲ್ಲ ಹಣ್ಣು ತಿನ್ನು ಅಂದರು. ಬಟ್ ಇವನು ಹೇಳ್ತಾನೆ, ಯಾವ ತಿನ್ನಬಾರ್ದಾ ನೋಡಿಮ್ಮ, ನೋಡಿ, ಸುಳ್ಳು. ದೇವರು ಹೇಳಿದ್ದು ಸತ್ಯ, ಸೈತಾನ ಹೇಳಿದ ಸುಳ್ಳು. ನೋಡಿದೆ, ಇವತ್ತು ದೇವ್ರ ಮಕ್ಕಳು ಹೇಳ್ತಿ ಕೇಳಿ, ನೀವು ಮೋಸ ಆಗ್ತಾ ಇರೋದು ಇವತ್ತು ಲೋಕದಲ್ಲಿ ಹೇಗೆ ಗೊತ್ತೇ? ಸುಳ್ಳಿನಿಂದ. ಆಮೇನ್. ಸುಳ್ಳು ನಂಬೋದೆಲ್ಲ ಏನಾಗ್ತಾರೆ ಇವತ್ತು? ಮೋಸ ಆಗ್ತಾ ಇದ್ದಾರೆ. ಆಮೇನ್. ಅಲ್ಲಿ ನೋಡುವ, ಏಸಪ್ಪ ಹೇಳಿದ ನೋಡುವ, ಯೋಹಾನ 14:6 ಓದು ಮಗನೇ. ಏಸಪ್ಪನೇ ಸತ್ಯವಾಗಿ ಹೇಳಿದ್ರು ಈ ಲೋಕದಲ್ಲಿರುವಾಗ. ನೋಡಿ, ಯೋಹಾನ 14:6. ಏಸು ಅವರಿಗೆ ಅಂದ್ರೆ ಶಿಷ್ಯರಿಗೆ, ನಾನೇ ಮಾರ್ಗ, ಸತ್ಯವು, ನಾನೇ ಸತ್ಯ, ಜೀವವು ಆಗಿದ್ದೇನೆ. ನೋಡಮ್ಮ ಹೆಸರೇ ನೋಡ. ಸೊ ಮೊದಲಾಗಿ ಏನು? ನಾನೇ ಮಾರ್ಗ. ಏನು ಮಾರ್ಗ ಮಕ್ಕಳೇ? ಮಾರ್ಗ ನೋಡುವ, ಅದೇ ಮಾರ್ಗ ಅಂತ. ನನ್ನ ಮೂಲಕವೇ ಆ ಒಂದು ಅಪ್ಪ ದೇವ್ರ ಹತ್ರ ಹೋಗೋಕ್ಕಾಗ ಸಾಧ್ಯ, ಬೇರೆ ಯಾರು ಹೋಗೋಕ್ಕಾಗಲ್ಲ. ನೋಡಿ ಹೋದಮ್ಮ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಎಷ್ಟು ಕ್ಲಿಯರ್ ಆಗಿದೆ ನೋಡಿಪ್ಪ. ಏಸಪ್ಪ ಜಂಬ ಅಲ್ಲ ಇದು. ಏಸಪ್ಪ ಹೇಳ್ತಾರೆ, ನನ್ನ ಮೂಲಕವೇ ನೀವು ಆ ಸ್ವರ್ಗ ಅಥವಾ ಅಪ್ಪ ಅಥವಾ ದೇವರ ಬಳಿಗೆ ಹೋಗ, ಬೇರೆ ಯಾವ ಮಾರ್ಗ ಇಲ್ಲ. ಇದು ಜಂಬ ಅಲ್ಲ. ಆಮೇಲೆ ಹಾಲೆಲೂಯಾ. ತುಂಬ ಎರಡನೇದಾಗಿ ಏನಿದ್ರು ಅವರು? ನಾನೇ ಹೇಳಿದ್ರು ಅಮ್ಮ ಸತ್ಯ. ಮಕ್ಕಳೇ, ಇದಕ್ಕೆ ಹೆಸರೇನು ಗೊತ್ತೇ ಈ ಬುಕ್ಗೆ? ವೆರಿ ಗುಡ್. ಸತ್ಯವೇದ. ಎಂಥ ವೇದ? ಅಲ್ಲಲ್ಲಿ ಹಾಲೆಲೂಯದಮ್ಮ. ಇದು ಯಾಕೆ ಸತ್ಯವೇದ ಅಂದರೆ, ಸತ್ಯವಾದ ದೇವರು ಖುದ್ದಾಗಿ ಬರೆದಂಥ ಪುಸ್ತಕ. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನಮ್ಮನ್ನು ಉಂಟು ಮಾಡಿ ದೇವರಿದ್ದಾರಲ್ಲ, ಅವರೇ ಖುದ್ದಾಗಿ ಇದನ್ನು ಬರೆದಂಥ ಒಂದು ಪುಸ್ತಕ ಈ ಲೋಕದಲ್ಲಿ ಒಂದೇ ಒಂದು ಅದೇ ಇದು. ಸ್ತೋತ್ರ ಮಾಡೋದ? ಆಮೇನ್. ಹಾಲೆಲೂಯ. ಚಪ್ಪಾಳ್ತಾರದ? ಹಾಲೆಲೂಯ. ನೋಡಿ ಮಕ್ಕಳಿಗೆ ಯಾಕೆ ಇದು ಕೊಟ್ಟಿದ್ದಾರೆ ಗೊತ್ತೇ? ಯಾಕೆ ಕೊಟ್ಟಿದ್ದಾರೆ ಅಂದರೆ, ನೀವು ನಾನು ಈ ಲೋಕದಲ್ಲಿ ಸುಳ್ಳಿಗೆ ನಾವು ಒಳಗಾಗಬಾರ್ದು. ಆಮೇನ್. ಹಾಲೆಲೂಯ. ಅನುಮತಿ ಅಲ್ಲಿ. ಸೊ ಇಲ್ಲಿ ಬರೆದವ್ರದೆಲ್ಲ ಸತ್ಯ. ಆಮೇಲೆ ಯಾಕೆ ಅಂದರೆ ಈ ವಾಕ್ಯ ಯಾರಾಗಿದೆ ನೋಡುವ? ಆದಿಕಾಂಡ, ಯೋಹಾನ 1:1 ಮಗಳೇ ನೋಡಿ. ಈ ವಾಕ್ಯ ಯಾರಾಗಿದ್ದಾರೆ ನೋಡಿ? ಆದಿಯಲ್ಲಿ ವಾಕ್ಯವಿದ್ದನು. ಆ ವಾಕ್ಯವು ದೇವರ ಬಳಿಯಲ್ಲಿದ್ದನು. ಸರಿ. ಆ ವಾಕ್ಯವು ದೇವರಾಗಿದ್ದನು. ಇದ್ಯಾರು ಬರೆಯಲ್ಪಟ್ಟಿದೆ? ಯೇಸು ದೇವರ ಬಳಿಯಲ್ಲಿದ್ದರು. ಇಲ್ಲಿ ಬರಕ್ಕೆ ಮುಂಚೆ ಅವರೇ ವಾಕ್ಯ ಆಗಿದ್ದರು. ದೇವರು ಮಾತಾಡಿದ ವಾಕ್ಯ ಅವರೇ ಆಗಿದ್ದರು. ಆಮೇಲೆ ಆ ವಾಕ್ಯ ಏನು ಮಾಡಿದ್ರು? ಈ ಲೋಕದಲ್ಲಿ ಬಂದರು. ಒಂದು ಒಳ್ಳೆ ಮಕ್ಕಳಿಗೆ ಹೊತ್ತು ಬೆಳಗ್ಗೆ ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ಬಂದು 33 ವರ್ಷ ಇದೇ ಭೂಮಿಯಲ್ಲಿ ನಡೆದಂಥ ಒಬ್ಬರೇ ದೇವರು ಏಸಪ್ಪ.
ಆಮೇಲೆ ಹಾಗಾದ್ರೆ ಯಾಕೆ ಇಲ್ಲಿ ಬಂದರು, ಯಾಕೆ ಈ ಲೋಕಕ್ಕೆ ಬಂದರು? ಯಾಕೆ ಹೇಳಿ ನಿಮಗೆ? ನಿಮ್ಮನ್ನು ನನ್ನನ್ನು ಅರ್ಥ ಮಾಡ್ಕೊಳಕ್ಕೋಸ್ಕರ. ಆಮೇಲೆ ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಇದೆ? ಯಾರನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ? ಜನರನ್ನು, ಈ ಲೋಕದ ಜನರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ನಾವು ಈ ಭೂಮಿಲಿದ್ದೀವಿ, ಅದಕ್ಕೋಸ್ಕರ ನಾವು ಯಾರು ಅರ್ಥ ಮಾಡ್ಕೋತಾರೆ? ಸೊ ಇದೇ ಭೂಮಿಯಲ್ಲಿ ಹೆಂಗೆ ವಾಸ ಮಾಡಿ ನೋಡಮ್ಮ. ಯೋಹಾನ 1:14 ನೋಡಿ. ಯೋಹಾನ 1:14 ನೋಡಿ. ಆ ವಾಕ್ಯವೆಂಬವನು ಆ ವಾಕ್ಯ ಎಲ್ಲಿತ್ತು? ದೇವರ ಬಳಿ ಇತ್ತು, ಸ್ವರ್ಗದಲ್ಲಿತ್ತು. ನರಾವತಾರ ಎತ್ತಿ ನರ ಮನುಷ್ಯರಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನೋಡಮ್ಮ, ಏನು ಮಾಡೋದಂತೆ? ವಾಸ ಮಾಡಿದರು, ಜೀವಿಸಿದ್ರು. ಆಮೇಲೆ ಹಾಗಾದ್ರೆ ಯಾತಕ್ಕೆ ಜೀವಿಸಿದ್ರು? ಮುಖ್ಯವಾಗಿ ಏನು ಗೊತ್ತಾ ಮಕ್ಕಳು? ಈಗ ತಾನೇ ಮಗಳು ಓದ್ಲಲ್ವಾ, ನಮ್ಮಪ್ಪ ಆದಾಮ ತಪ್ಪಿ ಹೋದ, ಪಾಪ ಮಾಡಿಬಿಟ್ಟ, ದೇವ್ರು ಕೊಟ್ಟ ಆಜ್ಞೆನ ನೆರವೇರಿಸಲಿಲ್ಲ. ಏನಾಯಿತು? ಪಾಪ ಮಾಡಿಬಿಟ್ಟ. ಸೊ ದೇವರ ಒಳ್ಳೆ ಯೋಜನೆ, ಪ್ಲ್ಯಾನ್ ಹೊಟ್ಟೋಯ್ತು, ಹಾಳಾಗ್ಬಿಡ್ತು. ನೋಡಿದೆ? ಒಂದೇಳ ಮಕ್ಕಳೇ, ದೇವರ ಪ್ಲ್ಯಾನ್ ಏನಂದರೆ ಈ ಲೋಕದಲ್ಲಿ ಮರಣ ಇರಬಾರ್ದು. ಅಲ್ವೇ? ಅದಕ್ಕೆ ನೋಡಿ, ಗೊತ್ತು, ಎಲ್ಲ ಆಸ್ಪತ್ರೆಯಲ್ಲಿ ಜನಗಳು ತುಂಬ್ತಾ ಇದ್ದಾರೋ ಖಾಲಿ ಇದೆಯೋ? ಯಾಕೆ ಗೊತ್ತಾ? ಯಾರು ಸಾಯಬಾರ್ದು. ನೋಡಿದೆ? ನೋಡಿ, ನಮಗೆ ಆಸೆ ಇಲ್ಲ, ಆಮೇಲೆ ಇಷ್ಟ ಇಲ್ಲ. ಹಾಗಾದರೆ ಏಸಪ್ಪ ಏನು ಮಾಡಿದ್ರು? ಈ ಲೋಕಕ್ಕೆ ಬಂದು ನಿಮ್ಮ ರೀತಿ ನನ್ನ ರೀತಿ ಈ ಲೋಕದಲ್ಲಿ ಏನು ಮಾಡಿದ್ರು? 33 ವರ್ಷ ಜೀವಿಸಿದ್ರು. ಆದರೆ ಒಂದೇ ಒಂದು ವ್ಯತ್ಯಾಸ ನೋಡಮ್ಮ, ಭಾಳ ಚೆನ್ನಾಗಿ ಬರೆಯಲ್ಪಟ್ಟಿದೆ ಇಲ್ಲಿ. ಈ ಲೋಕದಲ್ಲಿರುವಾಗ ಇಬ್ರಿಯ 4:15 ಹೇಗೆ ಜೀವಿಸ್ತು ನೋಡಿ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಅಂದ್ರೆ ನಾವು ಅರ್ಥ ಮಾಡ್ಕೋತಾನೆ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಇದೇ ಆದಾಮನಿಗೆ ಕೊಟ್ಟಂತ ಒಂದು ಪ್ಲಾನ್. ಆದಾಮನೇ, ನಿನಗೆ ಶೋಧನೆ ಬರ್ತದೆ, ಆದರೆ ನೀನು ನೀವು ಒಳಗಾಗಬಾರ್ದು. ಆದರೆ ನಮ್ಮಪ್ಪ ಆದಾಮ ಒಳಗಾದ, ಪಾಪ ಮಾಡ್ದ. ಸೊ ಅದಕ್ಕೋಸ್ಕರ ಈ ಯೇಸುಗೆ ಇನ್ನೊಂದು ಹೆಸರು ಏನು ಗೊತ್ತಾ ಮಕ್ಕಳ? ಬೈಬಲಲ್ಲಿ ಕೊನೆ ಆದಾಮ ಅಥವಾ 2ನೇ ಆದಾಮ. ಕೊನೆ ಆದಾಮ ಏನು ಬಂದು ತೋರಿಸ್ತೀರಿ ಇಲ್ಲಿ? ಆ ಆದಾಮನು ಆ ಒಂದು ಶೋಧನೆ ಬಂದಾಗ ಬಿದ್ದುಬಿಟ್ಟ, ದೇವರ ವಾಕ್ಯಕ್ಕೆ ಅವಿಧೇನಾದ. ಏನಾಯ್ತು ಅಲ್ಲಿಂದ? ನಿಂತ ನೋಡ್ಕೊ, ಬೆಳಿಗ್ಗೆ ಮರಣ. ಹಲ್ಲೆಲೂಯಾ. ಏನಾಯ್ತು? ಆದಾಮ ಅವಳು ಮರಣ ಹೊಂದರು. ನೋಡಿದೆ? ನೋಡಿ ಮಕ್ಕಳೇ, ಆದರೆ ದೇವರ ಚಿತ್ತ ಅಲ್ಲ. ದೇವರ ಆಸೆ ನೋಡವ, 1 ತಿಮೋತಿ 2:4 ನೋಡಿ, ಅವ್ರ ಆಸೆ ನೋಡಿ. ಇವತ್ತು ನಮ್ಮನ್ನು ಉಂಟು ಮಾಡಿ ದೇವ್ರ ಆಸೆ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಸೊ ನಮ್ಮ ದೇವರ ಆಸೆ ಏನು? ಯಾರು ಸಾಯಬಾರದು, ಯಾರು ನಾಶ ಆಗಬಾರದು. ನೋಡುವ ಎಷ್ಟು ಇಂಥ ಒಳ್ಳೆ ದೇವರು. ಅದಕ್ಕೋಸ್ಕರನೇ ಆ ಕಾರ್ಯವನ್ನು ಮಾಡಲು, ನಿಮ್ಮನ್ನು ನನ್ನ ರಕ್ಷಿಸಲು, ನಿಮ್ಮನ್ನು ಮರಣದಿಂದ ರಕ್ಷಿಸಲು, ಆ ಮರಣದಿಂದ ರಕ್ಷಿಸೋಕ್ಕೋಸ್ಕರ ಏಸಪ್ಪ ಈ ಲೋಕಕ್ಕೆ ಬಂದರು. ಮತ್ತು ಏನು ಮಾಡಿದವರು? ಪರಿಶುದ್ಧವಾಗಿ ನಡೆದರು. ಹೇಗೆ ನಡೆದರು ನೋಡುವ? ಏಸಪ್ಪರು ಹೇಳ್ತಾರೆ,
ಏಸಪ್ಪ ನಮಗೆ ಶಿಷ್ಯರಿಗೆ ಹೇಳ್ತಾರೆ, 1 ಪೇತ್ರ 1:16 ನೋಡಿ ಏನು ಹೇಳಿದ್ದಾರೆ ನೋಡಿ. ಏಸಪ್ಪನೇ ಹೇಳಿದ, ನಾನು ಏನಾಗಿದ್ದೇನೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. ಸೊ ಇದು ಏಸಪ್ಪನೇ ಹೇಳ್ತಾರೆ. ಏನು ಹೇಳ್ತಾರೆ, ನಾನು ಇದೇ ಲೋಕದಲ್ಲಿ ಇದೇ ಭೂಮಿಯಲ್ಲಿ ಜೀವಿಸುವಾಗ ಪರಿಶುದ್ಧನಾಗಿದ್ದೆ, ಇವತ್ತು ಪರಿಶುದ್ಧನಾಗಿದ್ದಾನೆ. ಹಾಗಾದರೆ ಪರಿಶುದ್ಧನ ಅಂದ ಏನು ಮಕ್ಕಳೇ? ಬಿಳಿ ಬಟ್ಟೆನ ಮಡಿ ಮಾಡ್ಕೊಳೋದಾ, ಸ್ನಾನ ಮಾಡ್ಕೊಳೋದಾ? ಇಲ್ಲ 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 ಇಲ್ಲ. ಪರಿಶುದ್ಧನ ಅಂದರೆ ನಿಮಗೆ ನನಗೆ ಈ ಲೋಕದಲ್ಲಿ ಶೋಧನೆ ಉಂಟು. ಈ ಲೋಕದಲ್ಲಿ ಸೈತಾನಿದ್ದಾನೆ, ಪಿಶಾಚಿ ಇದ್ದಾನೆ. ಹೇಗೆ ದೇವರು ಕಾಣಲ್ವೋ ಅದೇ ಥರ ಅವನು ಕಾಣಲ್ಲ. ಯಾಕೆ ಅವನು ಆತ್ಮಸ್ವರೂಪಿ. ಅವನ ಮುಖ್ಯ ಕಾರ್ಯ ಏನು ಗೊತ್ತೇ, ಅವನು ಮಾಡೋದು ಏನು? ನಿಮಗೆ ನನಗೆ ಮನುಷ್ಯರಿಗೆ ಶೋಧನೆ. ಇದೇ ಲೋಕದಲ್ಲಿ ಏಸಪ್ಪ ಇರುವಾಗ ನೋಡೋ ಏನಾಯ್ತು, ಅವನನ್ನು ಯೇಸುವನ್ನು ಶೋಧನೆ ಮಾಡ್ದ. ನೋಡವ ಮತ್ತಾಯ 4:1 ನೋಡಿ. ಇದೇ ಲೋಕ ಇರುವಾಗ ಯೇಸು ಏನಾದವುದು ನೋಡಿ, ನಿಮ್ಮ ಹಾಗೆ ನನ್ನ ಹಾಗೆ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ನೋಡಮ್ಮ. ಸೊ ಇಲ್ಲಿ ನೋಡ್ತೀವಿ ಮುಂದಕ್ಕೆ 3 ರೀತಿಯ ಶೋಧನೆ ತರ್ತಾರೆ. ಎಷ್ಟು ಶೋಧನೆ? 3 ರೀತಿಯ. ಇದು ಒಂದು ಉದಾಹರಣೆ. ಅನೇಕ ನಿಮ್ಮ ಹಾಗೆ ನನ್ನ ಹಾಗೆ ಎಲ್ಲ ಶೋಧನೆ ಅದು ಓದ್ಕೊಂಡು, ಆದರೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ 3 ಶೋಧನೆ. ಆ 3 ಶೋಧನೆ ಬಂದಾಗಲೂ ಏಸಪ್ಪ ಗೆದ್ರು, ಜಯಶಾಲಿಗಳಾದರು. ಅದಕ್ಕೆ ಏಸಪ್ಪ ಹೇಳಿದ್ದಾರೆ, ದೇವರ ಮಕ್ಕಳು ನಮಗೆ ಏನು ಮಾಡ್ತಾರೆ ನೋಡುವ. ರೋಮ 8:37 ನೋಡುವ ಏನು ಮಾಡ್ತಾರೆ ನೋಡಿ. ನಿಮಗೂ ನನಗೆ ಇಂಥ ಭಾಗ್ಯ ಕೊಟ್ಟಿರ್ರಿ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ. ಏಸಪ್ಪ ಬಹಳ ಪ್ರೀತಿ ಮಾಡೋರು ಮಕ್ಕಳು. ಈಗ ತಾನೆ ಮಕ್ಕಳು ನಮಗೋಸ್ಕರ ಏನು ಮಾಡಿದವರು? ಪ್ರಾಣ ಕೊಟ್ಟರು, ಜೀವ ಕೊಟ್ಟರು ಅಲ್ವಾ. ನರಕ ಅನುಭವಿಸಿದ್ರು, 3ನೇ ದಿನ ಎದ್ರು ಅಲ್ವೇ. ಅದೇ ಅದು ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಸೊ ದೇವ್ ಚಿತ್ತ ಏನು? ಒಂದು ಕಡೆ ಯಾರು ನಾಶ ಆಗಬಾರ್ದು, ಯಾರು ನರಕಕ್ಕೆ ಹೋಗಬಾರ್ದು. ಆಮೇಲೆ ಒಂದೇಳ ಮಕ್ಕಳು, ಇವತ್ತು ಬೆಳಗ್ಗೆ ಈ ನರಕ ಇರೋ ನಿಜ. ಇದು ದೇವ್ರು ಯಾರಿಗೋಸ ಉಂಟು ಮಾಡಿ ನೋಡುವ. ಯಾರಿಗೋಸ ಉಂಟು ಮಾಡೋದು ನರಕನ? ಮನುಷ್ಯರಿಗೋಗಲ್ಲ. ಇವತ್ತು ಅರ್ಥ ಮಾಡ್ಕೊಂಡು ಮಕ್ಕಳು, ಇವತ್ತು ಬೆಳಗ್ಗೆ ಏಸು ದೇವರು ನರಕವನ್ನು ನಮಗೋಸ್ಕರ ಉಂಟು ಮಾಡಿಲ್ಲ, ಮನುಷ್ಯರಿಗೋಸ್ಕರ ಉಂಟು ಮಾಡಿಲ್ಲ. ನೋಡುವ ಮತ್ತ 20:41 ನೋಡಮ್ಮ. ಯಾರಿಗೋಸ್ಕರ ಉಂಟು ಮಾಡೋದು ನೋಡಿ, ಯಾರಿಗೋಸ್ಕರ ಉಂಟು ಮಾಡೋದು ನರಕನ? ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ತೊಲಗಿರಿ, ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಎಂದನು. ಸೊ ಹಾಗಾದ್ರೆ ಅರ್ಥ ಏನು? ಸೈತಾನನು ಮತ್ತು ದೆವ್ವಗಳು, ಆ ಸೈತಾನಿಗೆ ಸಹಾಯ ಮಾಡ್ತಕ್ಕಂಥ ಕೆಟ್ಟ ಶಕ್ತಿಗಳು ದೆವ್ವಗಳು. ಆಮೇಲೆ ಅಲ್ವೇ, ಅವರಿಗೋಸ್ಕರ ದೇವರು ಉಂಟು ಮಾಡಿದ್ದು, ಶತ್ರುಗೋಸ್ಕರ ಉಂಟು ಮಾಡಿದ್ದು ನರಕ. ಆದರೆ ಯೇಸುವನ್ನು ಯಾರು ನಂಬಲ್ವೋ, ಯೇಸುವನ್ನು ಯಾರು ಆ ಒಂದು ತಿರಸ್ಕಾರ ಮಾಡ್ತಾರೋ, ಯಾರು ಯೇಸುವನ್ನು ತಿರಸ್ಕಾರ ಮಾಡ್ತಾರೋ ಅಥವಾ ಅಪನಂಬಿಕೆ ಪಡ್ತಾರೋ. ನೋಡಮ್ಮ, ಅಪನಂಬಿಕೆ ಎಲ್ಲಿ ಹೋಗ್ತಾರಂತ? ಯೇಸುವನ್ನು ಆ ಒಂದು ಅಪನಂಬಿಕೆ ಪಡೋರು, ನಂಬಿಕೆ ಇಲ್ಲ ಯೇಸುಪ್ಪನ ಮೇಲೆ. ನೋಡುವ ಎಲ್ಲಿ ಹೋಗ್ತಾರಂತ? ಆ ಪ್ರಕಟಣೆ 21:8 ನೋಡಿ ಮಕ್ಕಳು. ಚಿತ್ರ ಮಾತಾಡಬೇಡಿ, ನೀವು ಸೇವಕರು ಮಾತಾಡಬಾರ್ದು. ಆದರೆ
ಹೇಡಿಗಳು, ನಂಬಿಕೆ ಇಲ್ಲದವರು. ನೋಡಮ್ಮ, ನಂಬಿಕೆ ಇಲ್ಲದವರು. ಕೇಳಿಸ್ಕೊಂಡ್ರ? ಯೇಸುವನ್ನ, ಏಸಪ್ಪ ಒಬ್ಬರೇ ಸತ್ಯವಾದ ದೇವರು, ಜೀವವುಳ್ಳ ದೇವರು, ಪ್ರೀತಿಯುಳ್ಳ ದೇವರು, ಮಾತನಾಡತಕ್ಕ ದೇವರು, ನನ್ನ ಪಾಪಕ್ಕೂ ಸತ್ತಂಥ ದೇವರು, ನನಗೋಸ್ಕರ ನರಕವನ್ನು ಅನುಭವಿಸಿದ ದೇವರು, ಮೂರನೇ ದಿನ ಎದ್ದಂಥ ದೇವರು ಅಂತ ಯಾರು ನಂಬಲ್ವೋ, ಹಲೋ, ಆಮೇಲೆ ಅವ್ರಿಗೆ ಹೆಸರು ಗೊತ್ತೇ? ಅಪನಂಬಿಗಸ್ತರು, ನಂಬುದೇ ಇಲ್ಲದವರು. ಹೌದು, ಮುಂದಕ್ಕೆ ಎಲ್ಲಿ ಹೋಗ್ತಾರೆ ನೋಡಿ. ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ನೋಡೋದು ಮಕ್ಕಳೇ, ಅರ್ಥ ಮಾಡ್ಕೊಂಡ್ರ? ಎಲ್ಲಿ ಕಳಿಸ್ಬೇಕಾಗಿತ್ತು ಮತ್ತೆ ಇವ್ರನ್ನ? ಏಸಪ್ಪ ಬೇಡ, ಏಸಪ್ಪ ನಂಬಲ್ಲ, ಎಲ್ಲಿ ಹೋಗ್ಬೇಕು ಅಂತವ್ರು ನೋಡಿ. ಇಲ್ಲ ಮಕ್ಕಳೇ, ದಯವಿಟ್ಟು ಈ ಸತ್ಯ ನಂಬಿ. ಆಮೇಲೆ ಭಾಳ ಸೀರಿಯಸ್ ಇದು. ಯಾಕಂದರೆ ಅದಕ್ಕೋಸ್ಕರ ಏಸಪ್ಪ ಏನು ಮಾಡಿದ್ರು? ಆ ಭಯಂಕರವಾದ ಮರಣ. ಆಮೇಲೆ ಇವತ್ತು ಎಲ್ಲ ಕಡೆ ಶಿಲುಬೆ 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 ನೋಡ್ತೀವಿ ಅಲ್ವೇ? ಆ ಶಿಲುಬೆ ಏನು ಅರ್ಥ ಏನು? ಶಿಲುಬೆ ಏನು ಅರ್ಥ ಏನು? ಆ ಕಾಲದಲ್ಲಿ ಒಂದು ಏಸು ಇರುವಾಗ ರೋಮರ್ನ ಗೌರ್ಮೆಂಟ್ ಇತ್ತು, ರೋಮನ್ರು ಆಳ್ತಾಯಿದ್ರು. ಅವರು ಭಾಳ ಒಂದು ನೀಚವಾದ ಕೆಲಸ ಮಾಡ್ತಕ್ಕಂಥ ಆ ನೀಚ ಅವನಿಗೇನು ಮಾಡ್ತಿರು ಗೊತ್ತೇ? ಶಿಲ್ವೆಲ್ಲಿ ಹಾಕ್ತಾಯಿದ್ರು. ನಮ್ಮ ದೇಶದಲ್ಲಿ ಪಾಸಿ ಹಾಕಲ್ವೇ, ಆ ಥರ ಆ ದೇಶದಲ್ಲಿ ಏನು ಮಾಡ್ತಿದ್ರು? ಆ ಒಂದು ಶಿಲುವೆಲ್ಲಿ ಹಾಕಿ ಸಾಯಿಸ್ಬಿಡೋರು. ಆಮೇಲೆ ಅದೇ ಸೊ ಏನಾದರೂ ಈ ಲೋಕ ಏನು ಮಾಡ್ತು? ಅವರನ್ನು ಆ ಕಾಲದ ಇರತಕ್ಕ ಜನ ಏನು ಮಾಡಿದ್ರು? ಪಾಪಿಗಳ ಸ್ನೇಹಿತ, ಹೊಟ್ಟೆ ಬಾಕ, ದೆವ್ವಗಳ ಒಡೆಯ, ಆ ಥರ ಕರೆದ್ರು ಅವನ್ನ. ಯಾರನ್ನ? ಏಸಪ್ಪನ. ಇದೇ ಲೋಕದಲ್ಲಿ ಏಸಪ್ಪ ಮಾಡಿದೆಲ್ಲ ಒಳ್ಳೆಯದೇ, ಏಸಪ್ಪ ಮಾಡಬಹುದನ್ನೇ ಒಳ್ಳೆಯದೇ. ಆದರೆ ಅಲ್ಲಿ ಜನಗೆ ಏನು ಮಾಡಿದ್ರು? ಅಪ್ಪನಂಬಿಕೆ, ನಂಬಿಕೆ ಇಲ್ಲ, ನಂಬಿಸಿದ್ದ. ನಮ್ಮನ್ನು ಉಂಟು ಮಾಡಿ ದೇವರು ಈ ಲೋಕ ಕಳಿಸ್ಕೊಟ್ರು. ಯಾರು ಆ ಯೇಸು ನಂಬ್ತಾರೋ, ಯಾರು ಯೇಸು ಅಂತ ಕರೀತಾರೋ. ಉದಾಹರಣೆ ನೋಡಮ್ಮ, ರೋಮ 10:13 ನೋಡಿ, ಎಷ್ಟು ಸುಲಭ ಮಾಡ್ಕೊಂಡಿದ್ದಾರೆ ತಂದೆಯಾದ ನೋಡಿ. ರೋಮ 10:13 ನೋಡಿ, ಅಲ್ಲಿ ಯೇಸು ಅಂತ ಹಾಕೋಮ್ಮ, ಕರ್ತನ ಬಂದು ಯೇಸುವಿನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದದೆ. ನೋಡಮ್ಮ, ಎಂಥ ಸುಲಭ, ಎಷ್ಟು ಸುಲಭ ಮಾಡಿದ ನೋಡಿ ದೇವರು ಏಸಪ್ಪ. ಯಾರು ಯೇಸುವೇ ಅಂತ ಕರೀತಾರೋ, ಇದಕ್ಕಿಂತ ಬೇಕಾ ಸುಲಭ? ಇದಕ್ಕಿಂತ ಬೇಕಾ ಮಕ್ಕಳೇ? ನೋಡಿ ಎಷ್ಟು ಸುಲಭ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಬಾಯಿಂದ ಯಾರು ಕರೀತಾರೋ. ಮತ್ತು ಇನ್ನೊಂದೇ ಒಂದು ಇದೆ ನೋಡಮ್ಮ, ರೋಮ 10:9 ನೋಡಿ. ಇಲ್ಲಿ ಬರೀ ಕರೆಯೋದಲ್ಲ, ಇನ್ನೊಂದು ಮಾಡಬೇಕು. ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು, ಬಾಯಿಂದ ಹೇಳಿದ್ರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಇಲ್ಲಿ ಬಂತು ನೋಡಿ. ಇವತ್ತು ಮಾಡ್ತಾ ಇರೋದು ಯೇಸು ನನ್ನ ಪಾಪಕ್ಕೋಸ್ಕರ, ಆಮೇಲೆ ನನ್ನ ಪಾಪಕ್ಕೋಸ್ಕರ ಆ ಭಯಂಕರವಾದ ಮರಣವನ್ನು ಶಿಲುಬೆ ಮೇಲೆ ಅನುಭವಿಸಿದ್ರು. ಮಕ್ಕಳೇ ಇಲ್ಲಿ ಕೇಳಿ, ಬೈಬಲಲ್ಲಿ ಮರಣ ಅಂದರೆ ಚಟ ಕಟ್ತೀವಲ್ಲ ಅದಲ್ಲ, ಅಥವಾ ಕ್ರಿಶ್ಚಿಯನ್ಸ್ ಅವ್ರು ಪೆಟ್ಟಿ ಮಾಡ್ತಾರಲ್ಲ, ಮುಸ್ಲಿಮ್ಸ್ ಅವರು ಬಿಳಿ ಬಟ್ಟೆ ಹಾಕಿ ಕರ್ಕೊಂಡು ಹೋಗ್ತಾರಲ್ಲ, ಅದಲ್ಲ. ಮರಣ ಅಂದರೆ ನರಕ, ಬೆಂಕಿಯ ಕೆರೆ. ಅರ್ಥ ಇದೆ? ಅದಕ್ಕೋಸ್ಕರ ಅದನ್ನು ಭಯಂಕರವಾದ ಸಂಗತಿ ಏಸಪ್ಪನ ಗೊತ್ತು. ಯಾಕೆ? ಅವರೇ ಉಂಟು ಮಾಡಿದ್ದು. ಯಾರಿಗೆ ಉಂಟು ಮಾಡಿ ನೋಡ್ಬೇಕು? ಯಾರಿಗೆ? ಸೈತಾನಿಗೂ ಮತ್ತು ದೆವ್ವಗಳಿಗೆ. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಇವತ್ತು? ನನಗೆ ಸತ್ಯ ಬೇಡ,
ಸತ್ಯವಾದ ದೇವ್ರು ಬೇಕಾಗಿಲ್ಲ, ಜೀವವುಳ್ಳ ದೇವ್ರು ಬೇಕಾಗಿಲ್ಲ, ಮಾತನಾಡ್ತಕ್ಕಂಥ ದೇವ್ರು ಬೇಕಾಗಿಲ್ಲ, ಒಳ್ಳೆಯದನ್ನು ಮಾಡ್ತಕ್ಕ ದೇವ್ರು ಬೇಕಾಗಿಲ್ಲ. ನಾನು ನೋಡಿದೆ ಇಲ್ಲ ಮಕ್ಕಳೇ, ಇಲ್ಲ ಇಲ್ಲ. ಆಮೇಲೆ ಅಲ್ಲಿ ಏಸಪ್ಪರ ಕೃಪೆಯಿಂದ ನಾವಿಲ್ಲಿ ಕೂತಿರೋರು ಒಂದಿನ ನಮಗೇನು ಬಂತು? ಸುವಾರ್ತೆ ಬಂತು. ಏನು ಸುವಾರ್ತೆ? ಏಸು 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 ಎಂಬ ಸುವಾರ್ತೆ ಬಂತು. ಆಮೇಲೆ ಅದೇನು ಮಾಡ್ದೋ? ಇದೇ ಮಾಡ್ದೋ. ನಾವು ಏನು ಮಾಡ್ದೋ? ಏಸುವೇ ಅಂತ ಕರೆದು, ಮತ್ತು ನಾನು ನಂಬ್ತೀನಪ್ಪ, ನನ್ನ ಪಾಪಕ್ಕೋಸ್ಕರ ನೀನು ಆ ಭಯಂಕರವಾದ ಆ ಶಿಲುಬೆ ಮೇಲೆ ಮರಣ ಹೊಂದಿ. ಅದೊಂದೇ ಅಲ್ಲ, ನನಗೋಸ್ಕರ ನಾನು ನರಕ ಅನುಭವಿಸಬೇಕಾಗಿತ್ತು, ನಾನು ಬೆಂಕಿ ಕೀರೆ ಅನುಭವಿಸಬೇಕಾಗಿತ್ತು, ಅದು ನೀ ಅನುಭವಿಸ್ದೆ. ಎಷ್ಟು ಗಂಟೆ ಕಾಲ? 3 ಗಂಟೆ ಕಾಲ ಶಿಲುಬೆ ಮೇಲೆ. ಆಮೇಲೆ ಅರ್ಥ ಮಾಡ್ಕೊಂಡು ಮತ್ತೆ ಇವತ್ತು ಬೆಳಗ್ಗೆ ನಿಮ್ಮ ಪರವಾಗಿ ಕೂತಿ, ನಮ್ಮ ಪರವಾಗಿ, ನಿಮ್ಮ ಪರವಾಗಿ, ನನ್ನ ಪರವಾಗಿ ಆ ಬೆಂಕಿಯ ನರಕವನ್ನು, ಆ ಒಂದು ಏಸು ದೇವ್ರ ತಂದೆಯ ದೇವ್ರ ದೂರ ಆಗ್ಬಿಟ್ರು. ಏನಾದರೂ ಏಸಪ್ಪ ಯಾಕೆ ಗೊತ್ತೇ ದೂರ ಆದ್ರು? ನೋಡುವ, ಯಾತಕ್ಕೆ ದೂರ ಆದರು? ಏಷಾಯ 59:2 ಅಲ್ಲ, ಒಂದೇ ಪಾಪ ಓದ್ ಮಗ ನೋಡಿ. ಏಷಾಯ 59 ನಿಮ್ಮ ಪಾಪ ನನ್ನ ಪಾಪ ಏನು ಮಾಡುತ್ತೆ ನೋಡಿ. ಅಪರಾಧ ಆದರೆ ನಿಮ್ಮ ಅಪರಾಧಗಳೇ ನೋಡಿ. ಈ ಅಪರಾಧ ಅಂದ್ರೆ ಏನು? ಅಪರಾಧ ಅಂದರೆ ಅಪರಾಧಿ. ನೋಡ್ತೀವಿ ನ್ಯೂಸ್ ಪೇಪರಲ್ಲಿ ಅಪರಾಧಿ 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 ಅಂತ. ಅಪರಾಧ ಅಂದೇನು ಗೊತ್ತಾ ಮಕ್ಕಳೇ? ದೇವರ ವಾಕ್ಯವನ್ನು ಮೀರುವುದು, ದೇವರ ವಾಕ್ಯವನ್ನು ಮೀರುವುದು, ದೇವರ ವಾಕ್ಯಕ್ಕೆ ಅವಿಧೇಯರಾಗುವುದು. ಇದಕ್ಕೆ ಹೆಸರೇನು ಗೊತ್ತೇ? ಅಪರಾಧ. ಈ ಅಪರಾಧ ಏನು ಮಾಡ್ತಂತೆ ಮಗಳೇ? ಓದಮ್ಮ. ನಿಮ್ಮ ದೇವರಿಂದ ನಮ್ಮ ದೇವರಿಂದ ಏನು ಮಾಡ್ತಂತೆ? ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ಏನು ಅಗಲಿಸ್ತಾ ಅಂದರೆ, ಒಂದೊಂದು ಪಾಪ ಮಾಡಿದಾಗ ನಾವು ದೇವರಿಂದ ದೂರ 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 ಹೊರಟೋಗ್ತೀವಿ. ನೋಡಿ, ಅರ್ಥ ಮಾಡ್ಕೊಂಡು ಎಷ್ಟು ಪಾಪ, ಎಷ್ಟು ಸೀರಿಯಸ್ಸು, ಎಷ್ಟು ಗಂಭೀರ ನೋಡಿ. ಏನು ಹೇಳ್ತಾ ಇಲ್ಲಿ? ಅಪರಾಧ ಮಾಡೋದ್ರಿಂದ ನಾವೇನಾಗುತ್ತೆ? ದೇವರಿಂದ ದೂರ ಆಗ್ತೀವಿ. ಆದರೆ ಏಸಪ್ಪ ಶಿಲ್ಬೆಯಲ್ಲಿ ಏನು ಮಾಡೋದು ನೋಡವ? ಏಸಪ್ಪ ಏನು ಮಾಡೋದು ಗೊತ್ತಮ್ಮ? ಶಿಲ್ಬೆಯಲ್ಲಿ ಏನಾದರೂ ಏನದು? ನಿಮ್ಮ ಪರವಾಗಿ, ನನ್ನ ಪರವಾಗಿ ದೇವರಿಂದ, ತಂದೆಯ ದೇವರಿಂದ ದೂರ ಆಗ್ಬಿಟ್ರು. ಎಂದೆಂದಿಗೂ ಅವರ ಏಸಪ್ಪ ಹತ್ರ ಇದ್ದು. ಎಷ್ಟು ಹತ್ರ ಇದ್ರು ನೋಡುವ? 18 ನೋಡಿ, ಎಷ್ಟು ಹತ್ರ ಇದ್ರು ಏಸಪ್ಪ ದೇವರ ಎಷ್ಟು ಹತ್ರ ಇದ್ರು ನೋಡಿ. ಯೋಹಾನ 1:18 ಯಾವನು ಏಕಪುತ್ರನು ಏಸಪ್ಪ ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ. ಆಮೇಲೆ ನಡೀಲಿ, ನಾನು ಯಾವಾಗ ಹಳ್ಳಿಗೆ ಹೋದಾಗ ಉದಾಹರಣೆ ಕೊಡ್ತೀನಿ. ಆ ಒಂದು ಕೈ ಮಗುನ, ಚೊಚ್ಚಲ ಮಗುನ ತಾಯಿಂದರೆ ಎಲ್ಲಿ ಇಟ್ಕೋತಾರೆ? ಎದೆಯಲ್ಲಿ ಇಟ್ಕೋತಾರೆ. ಹಲೋ ಮಕ್ಕಳೇ, ತಾಯಿಂದರೆ ಕರೆಕ್ಟಾ? ಯಾಕೆ ಹತ್ರ? ಸೊ ಅದೇ ರೀತಿಯಾಗಿ ಏಸಪ್ಪ ಅಷ್ಟೂ ಮೆಚ್ಚುಗೆಯ, ಅಷ್ಟೂ ಒಂದು ಪ್ರೀತಿಯ ಮಗ. ಸೊ ತಂದೆ ಅದು ಏನು ಮಾಡಿದ್ರು? ಹತ್ರ ಎದೆಯಲ್ಲಿ ಇಟ್ಕೊಂಡಿದ್ರು. ಆಮೇಲೆ ಆದರೆ ಅದೇ ಏಸು ನಿಮ್ಮ ನನ್ನ ಪಾಪ ಅವರ ಮೇಲೆ ಹಾಕಿದಾಗ ಏನಾಯ್ತು ಗೊತ್ತೇ? ದೂರ ಆಗ್ಬಿಟ್ರು. ಏನಾದ್ರು ಎಷ್ಟು ದೂರ ಆದ್ರೂ ಆತ್ಮಿಕವಾಗಿ. ಆಗ ಆ ವಾಕ್ಯ ಹೇಳುತ್ತೆ ಅಲ್ಲಿ ಅಪ್ಪ ಅಂತ ಕರೆಯೋಕ್ಕಾಗಿಲ್ಲ, ತಂದೆ ಅಂತ ಕರೆಯೋಕ್ಕಾಗಿಲ್ಲ ಅವ್ರಿಗೆ. ಏನು ಕರೆದ್ರು ಗೊತ್ತೇ? ಓ ದೇವರೇ, ನನ್ನ ದೇವರೇ, ನನ್ನ ದೇವರೇ, ನನ್ನ ಯಾಕೆ ಕೈ ಬಿಟ್ಟಿದ್ದಿ ಅಂತ ಏನು ಮಾಡಿದ್ರು? ಶಿಲುಬೆಯಲ್ಲಿ ಕಿರ್ಚಿಕೊಂಡ್ರು. ಯಾಕೆ ಹೇಳಿ? ದೇವರಿಂದ ದೂರ ಎಷ್ಟು
ಕಠಿಣವಾದ್ದು, ಎಷ್ಟು ಭಯಂಕರವಾದ್ದು ಎಂಬುದನ್ನು ನಿಮ್ಮ ಪರವಾಗಿ, ನನ್ನ ಪರವಾಗಿ ಆ ಒಂದು ಶಿಲುಬೆಯಲ್ಲಿ ಏಸಪ್ಪ 3 ಗಂಟೆಗಳ ಕಾಲ ಅನುಭವಿಸಿದ್ರು. ಯಾಕೆ ಅನುಭವಿಸಿದ್ರು ಗೊತ್ತೇ? ಹೇಳ ನಿಮ್ಗೆ ಯಾತಕ್ಕೆ ಅನುಭವಿಸಿದ್ರು ಅಂತ. ಏಸಪ್ಪ ಮಕ್ಕಳ ಏನೇ ಮಾಡಿದ್ರು ನಿಮ್ಮ ಮೇಲೆ, ನನ್ನ ಮೇಲೆ ಇರ್ತಕ್ಕಂಥ ಅಗಮ್ಯವಾದ ಪ್ರೀತಿ ನೋಡುವ. ಎಫೆಸ 2:13 ನೋಡಿ. ನೀವು ನಾನು ದೂರವಾಗಿದ್ದೆವು, ಆದ್ದರಿಂದ ಏಸಪ್ಪ ದೂರ ಆಗಿದ್ದು ನಮ್ಗೆ ಏನು ಮಾಡಿದ್ರು ನೋಡಿ. ಏನು ಮಾಡಿದ್ರು? ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ನಮಗೆ ನಾವು ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ತಪ್ಪು ಟ್ರಾನ್ಸ್ಲೇಷನ್. ದೂರವಾಗಿದ್ದ ಅವ್ರು ನಮ್ಮನ್ನು ಸಮೀಪ ಕರ್ಕೊಂಬಂದಿದ್ದಮ್ಮ. ಇನ್ನೊಂದು ಟ್ರಾನ್ಸ್ಲೇಷನ್ ಅಂದ್ರೇನು ಇಲ್ಲಿ ಕೇಳಿ. ದೂರವಾಗಿದ್ದ ನಮ್ಮನ್ನು ಏನು ಮಾಡಿ ಯೇಸಪ್ಪ ಏನು ಮಾಡಿದ್ರು? ಅವರು ದೂರ ಆಗಿದ್ದರಿಂದ ನಾವು ಇವತ್ತು ದೇವರ ಹತ್ರ ಇದ್ದೇವೆ. ಯಾರ ಹತ್ರ ಇದ್ದೇವೆ? ಆಮೇಲೆ ಸಿಗ್ತಮ್ಮ ಟ್ರಾನ್ಸ್ಲೇಷನ್ ಇಲ್ಲ. ಸರಿ ಬಿಡಿ ಪರ ಅಮ್ಮ ಅರ್ಧಮ್ಮ. ಸೊ ಎಷ್ಟು ಹತ್ರ ಇದ್ದೀವಿ ನೋಡುವ, ಎಷ್ಟು ಹತ್ರ ಇದ್ದೀವಿ ದೇವ್ರ ಹತ್ರ, ಎಷ್ಟು ಹತ್ರ ಇದ್ದೀವಿ ನೋಡುವ. ಎಫೆಸ 2:6 ನೋಡಿ ಎಷ್ಟು ಹತ್ರ ಇದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡ್ರಿಸಿದ್ದಾನೆ. ಆತನೊಂದಿಗೆ ಏನು ಮಾಡಿದಂತೆ? ಆತನೊಂದಿಗೆ ಏಸಪ್ಪ ಜೊತೆಯಲ್ಲಿ ನಿಮ್ಮನ್ನು ನನ್ನನ್ನು ಕುಣಿಸಿದ್ದಾರೆ. ಆಗ ಅಂಕಲು ನಾವು ಮೇಟುಗಳಲ್ಲಿ ಇಲ್ಲಿ ಕೂತಿದ್ದೀವಿ, ನಿಮ್ಮ ಶರೀರ ಇಲ್ಲಿ ಕೂತಿದೆ, ನನ್ನ ಶರೀರ ಇಲ್ಲಿ ನಿಂತಿದೆ. ಆದರೆ ನಿಮ್ಮ ಆತ್ಮ, ನಿಮ್ಮ ಜೀವಳ ಆತ್ಮ ಎಲ್ಲಿದೆ ಗೊತ್ತೇ? ಸ್ವರ್ಗದಲ್ಲಿ ಏಸುನ ಪಕ್ಕ ಕುಳಿತಿದ್ದೀರ. ಎಲ್ಲಿ? ಏಸು ಪಕ್ಕ. ನಾನು ಧ್ಯಾನ ಮಾಡ್ತೀನಿ. ಯಾಕೆ ಪಕ್ಕ ಆಗುತ್ತೆ? ಯಾವ್ದು ಗೊತ್ತೇನು? ಅಷ್ಟು ನಾವು ಪ್ರಿಯವಾದವರು, ಅಷ್ಟು ನಾವು ಪ್ರಿಯವಾದವ್ರಿಗೆ, ಏಸಪ್ಪರಿಗೆ ನಾವು ಅವ್ರ ಜೊತೆಗೆ, ನಮ್ಮ ಜೊತೆಗೆ ಇರಬೇಕು ಅಂತ ನಾವು ಭಾಳ ಇಷ್ಟ ಅವ್ರಿಗೆ. ಯಾರ ಜೊತೆಗೆ? ಆಮೇಲೆ ಅದಕ್ಕೂ ಏನು ಮಾಡಿದವರು? ನಮ್ಮನ್ನು ಏನು ಮಾಡಿದ್ರು? ಆ ದೂರವಾಗಿ 3 ಗಂಟೆಗಳ ದೂರವಾಗಿ ನಮ್ಮನ್ನು ಏನು ಮಾಡಿದ್ರು? ಅಷ್ಟು ಹತ್ತಿರ ಕರ್ಕೊಂಡ್ಬಂದಿದ್ದಾರೆ. ಏನು ಮಾಡಿದ್ದಾರೆ? ನಿಮ್ಮನ್ನೇನು ಮಾಡಿದ್ದಾರೆ? ಏಸಪ್ಪ ಹತ್ರ ಕುಣಿಸ್ಕೊಂಡಿದ್ದಾರೆ. ನಾನು ಇದನ್ನು ಧ್ಯಾನ ಮಾಡ್ತೀನಿ. ಯಾಕೆ ಅಂತ ಗೊತ್ತಾ ಮಕ್ಕಳೇ? ಏಸಪ್ಪ ನಿಮ್ಮ ಹತ್ರ, ನನ್ನ ಹತ್ರ 24 ಗಂಟೆಗಳ ಕಾಲ ಮಾತನಾಡೋಕ್ಕೆ ಇಷ್ಟಪಡ್ತಾರೆ. ಹಲೋ, ಅರ್ಥ ಮಾಡ್ಕೊಳ್ಳೋ ಮಕ್ಕಳೇ. ನಿಮ್ಮ ಹತ್ರ, ನನ್ನ ಹತ್ರ, ದೇವ್ರ ಮಕ್ಕಳು ನಮ್ಮ ಜೊತೆಗೆ ನಮ್ಮಪ್ಪ ಏಸಪ್ಪ ಮಾತನಾಡೋಕ್ಕೆ ಇಷ್ಟಪಡ್ತಾರೆ. ನೋಡುವ, ವಾಕ್ಯ ಹೇಳಿದ್ದಾರೆ. ಯೋಹಾನ 10:27 ನೋಡಿ. ನಮಗೆಲ್ಲ ಕುರಿಗಳು ಅಂತ ಕೇಳ್ತಾರೆ. ಅವರು ಕುರುಬ, ನಾವು ಕುರಿಗಳು. ನೋಡಿ, ನನ್ನ ಕುರಿಗಳು ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ನೋಡೋದ ಮಕ್ಕಳು, ಯಾರ ಸ್ವರಕ್ಕೆ? ಏಸಪ್ಪನ ಸ್ವರ ನೀವು ನಾನು ಕೇಳಬಹುದು. ಎಂಥ ಭಾಗ್ಯ ನೋಡ. ನೀನು ಏಸಪ್ಪ ಸ್ವರ ಕೇಳಬಹುದು. ಆಮೇಲೆ ಹಾಲೆಲೂಯ. ಅರ್ಥಮ್ಮ ಅರ್ಥ ಆಯ್ತಾ ಮಕ್ಕಳೇ? ಇದು ಅಲ್ವೇ? ನೋಡಿ ಇಲ್ಲಿ ಕೇಳಿ, ಏಸಪ್ಪ ಇಲ್ಲಿ ಮಾತಾಡ್ತಾರೆ. ಹೇಳ ನಿಮ್ಗೆ ಉದಾಹರಣೆಗೆ, ಇಲ್ಲಿ ಯಾರೋ ಒಬ್ಬರು ಏಸಪ್ಪ ಹೇಳ್ತಾರೆ, ಭಾಳ ದಿವಸದಿಂದ ಒಂದೇ ಕಡೆ ತಲೆನೋವು, 2 ಕಡೆ ಇಲ್ಲ, ಒಂದೇ ಕಡೆ ತಲೆನೋವು, ಭಾಳ ಕಷ್ಟಪಡ್ತಾ ಇದ್ದೀರ. ಇಲ್ಲಿ ಯಾರೋ ಕೂತಿದ್ದಲ್ಲಿ ಇಲ್ಲಿದ್ದೀರಾ, ಯಾರಿಗೊಬ್ಬರಿಗೆ ಈ ಒಂದೇ ಕಡೆ ತಲೆನೋವು, ಒಂದೇ ಕಡೆ
ಭಾಳ ಕಷ್ಟಪಡ್ತಾ ಇದ್ದೀರಾ. ಯಾರು ನಿಂತ್ಕೋತೀರಾ? ಒಂದೇ ಕಡೆ ಹೇಳಿಪ್ಪ, ರಾಜಕೀಯ ಪಡ್ಬಿಡಿ. ಅರ್ಥ ಆಯ್ತಮ್ಮ? ಒಂದೇ ಕಡೆ ತಲೆನೋವು, ಭಾಳ ಕಷ್ಟಪಡ್ತಿದ್ದೀರಾ. ಇವತ್ತು ನಿಮ್ಗೆ ವಾಸಿ ಮಾಡ್ತಾರೆ, ಇವತ್ತೇ ನಿಮ್ಗೆ ವಾಸಿ ಆಗುತ್ತೆ. ಆಮೇಲೆ ರಾಜಕೀಯ ಪಡ್ತಾ ಇದ್ದೀರಾ ಹೇಳೋಕ್ಕೆ? ಏಸಪ್ಪ ಹೇಳಿದ್ಮೇಲೆ ಅಲ್ಲೇನಾ? ಅಲ್ಲಿ ನಿಂತಾರು ಅಮ್ಮ, ನೀವೇನಾ? ಬನ್ನಿ ನೋಡಿ ಮಕ್ಕಳೇ, ಏಸಪ್ಪ ಎಷ್ಟು ಸತ್ಯವಾದ ನೋಡಿ. ಏಸಪ್ಪ ಮಾತನಾಡ್ತಕ್ಕಂಥ ದೇವರು, ಏಸಪ್ಪ ಜೀವಿಸುವ ದೇವರು, ಏಸಪ್ಪ ನಮ್ಮನ್ನ ಅರ್ಥ ಮಾಡ್ಕೊಂಡು. ಆ ಮಗಳು ನೋಡಿ, ಆ ತಲೆನೋವನ್ನು ಗೊತ್ತು ಅವ್ರಿಗೆ. ನನಗೆ ಗೊತ್ತಾ? ನಿಮ್ಗೆ ಗೊತ್ತಾ? ಯಾರು ಗೊತ್ತಿಲ್ಲ? ಅಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋದ? ರಾಜೇಶ್ವರಿ ಬರ್ತೀರಮ್ಮ, ರಾಜೇಶ್ವರಿ ಅಲ್ಲೂ ಅರ್ಥಮ್ಮ ಪ್ರಾರ್ಥನೆ ಮಾಡೋದ ಮಗಳಿಗೋಸ್ಕರ. ನಾವೆಲ್ಲ ಕೈ ಚಾಚ್ತೀರಾ? ನಾವೆಲ್ಲ ಏಸಪ್ಪ ಮಕ್ಕಳಾಗಿದ್ದೀವಿ. ಆ ಮಗಳಿಗೆ ಇವತ್ತಿಂದ ಆ ಒಂದೇ ಕಡೆ ತಲೆನೋವು ಸಂಪೂರ್ಣ ಹೊರಟೋಗ್ಬೇಕು. ಆಮೇಲೆ ಯಾಕೆ ವಾಕ್ಯ ಹೇಳುತ್ತೆ, ಯೋನ್ 8:36, ದೇವರ ಒಬ್ಬನೇ ಮಗ ಯೇಸು ಬಿಡುಗಡೆ ಕೊಟ್ಟರೆ ಅದು ಪರ್ಮನೆಂಟ್ ಬಿಡುಗಡೆ, ಟೆಂಪ್ರರಿ ಇಲ್ಲ. ಆಮೇಲೆ ಅಲ್ಲಿ ಎಲ್ಲ ಕೈ ಚಾಚ್ತೀರಾ? ಏಸಪ್ಪ ಈ ಮಗಳು ಹೆಸರು ಬಂದ್ಬಿಟ್ಟೆ, ರತ್ನ ಪ್ರಾರ್ಥನೆ ಮಾಡ್ತೀರಾ? ಅಪ್ಪ, ರತ್ನ ಎಂಬ ಮಗಳಿಗೆ ಈ ಸಮಯ ಕತ್ತನೆ, ಈ ಒಂದು ಒಂಟಿ ತಲೆನೋವು, ಒಂದು ಕಡೆ ತಲೆನೋವು ತಂದಿರ್ತಕ್ಕಂಥ ಕೆಟ್ಟ ಶಕ್ತಿಯೇ, ದುಶ್ಶಕ್ತಿಯೇ, ದುರಾತ್ಮವೇ, ಏಸು ನಾಮದಲ್ಲಿ ಈ ರತ್ನ ಎಂಬ ಹೋಗು, ತೊಲಗೆ ಏಸು ನಾಮದಲ್ಲಿ ಸಂಪೂರ್ಣ ಕತ್ತಲೆ ಈಗಲೇ ಬಿಡುಗಡೆ ಕೊಡಿ. ಸ್ತೋತ್ರಪ್ಪ. ಇನ್ನು ಮೇಲೆ ಎಂದೇ ನೀವು ಮಗಳನ್ನು ಅನುಭವಿಸಲ್ಲ ಸ್ವಾಮಿ, ನಿನ್ನ ಮಾತ್ರ ಮೈಪಡಿ ಸ್ವಾಮಿ. ಆಮೇನ್. ಕಾಣ್ತೀರಮ್ಮ? ನೋಡಮ್ಮ, ಹೀಗಿದೆಯಾ? ನೋಡಮ್ಮ, ಹೀಗಿದೆಯಮ್ಮ? ಸ್ತೋತ್ರಪ್ಪ. ನನಗೆ ಈ ಕಡೆ ಕಣ್ಣು ಒಂದ್ಸಲ ಒಡ್ಕೊಂಬಿಟ್ಟಿದೆ ಮಂಚುಕ ಪಟ್ಟಿಗೆ. ಆತವಿಂದನೂ ಸುಮಾರು ಅಲ್ಲೇ 1-2 ವರ್ಷನೇ ಆಗಿತ್ತು. ಆತವಿಂದನೂ ತಲೆನೋವು ಬರ್ತಾಯಿತ್ತು. ಈಗಲೂ ಅಲ್ಲಿ ಕೂತ್ಕೊಳ್ಳೋಕ್ಕೆ ಆಯ್ತಾ ಇರಲಿಲ್ಲ ನನಗೆ. ದೇವ್ರ ನಾಮಕ್ಕೆ ಸ್ತೋತ್ರ, ನನಗೆ ಈಗ ಗುಣ ಆಯಿತು. ಮಗಳು ಯಾರು ಗುಣ ಮಾಡಿದ್ದಮ್ಮ? ಏಸಪ್ಪ ಗುಣಪಡಿಸಿದ್ರು. ಹಲ್ಲೆಲೂಯಾ, ಆಮೇನ್. ಯಾಕೆ ಮಕ್ಕಳು ಹೇಳ್ತು ಕೇಳಿ? ಏಸು ಜೀವಿಸುವ ದೇವರು, ಏಸು ಮಾತನಾಡ್ತಕ್ಕಂಥ ದೇವರು, ಏಸು ಒಳ್ಳೆಯದನ್ನು ಮಾಡ್ತಕ್ಕಂಥ ದೇವರು. ನೋಡಿ, ಇಲ್ಲೇ ನೋಡಿದ್ರಿ, ನೋಡ ಮಕ್ಕಳೇ, ಹಲ್ಲೆಲೂಯಾ. ಅದು ಅತ್ತಮ್ಮ, ಅದಕ್ಕೆ ಮಕ್ಕಳೇ ಎಷ್ಟೋ ಭಾಗ್ಯವಂತ ನೋಡಿ. ಒಂದೇಳ ಮಕ್ಕಳೇ, ಯೇಸುವನ್ನು ಯಾರು ನಂಬುತ್ತಾರೋ ಅವ್ರಿಗೆ ಹೆಸರೇನು ಗೊತ್ತೇ? ಜೀವಿಸುವ ಮಕ್ಕಳು. ಹೆಸರೇನು? ಜೀವಿಸುವ ಮಕ್ಕಳು. ಆಮೇನ್. ಇವತ್ತು ಬೆಳಗ್ಗೆ ನಿಮ್ಗೊಂದು ಸತ್ಯ ಹೇಳ ಮಕ್ಕಳೇ, ನೀವು ಜೀವಿಸೋದ್ರಿಂದ ನಿಮಗೆ ಏಸಪ್ಪ ಮರಣ ಹೊಂದ್ರಲ್ಲ, ಆ ಮರಣ ನಿಮಗಿಲ್ಲ. ಅದು ಗೊತ್ತೇ ನಿಮಗೆ? ಅಲೋ, ಇವತ್ತು ನಂಬೇಕು ನೀವು. ಇಲ್ಲಿ ಕೂತಿರು ಯಾರು ಏಸಪ್ಪ ನಂಬಿದ್ದೀರೋ ಆ ಕಡೆಗೆ ನೋಡಬೇಡಿ. ಗೋವಿಂದ ಇಲ್ಲ, ನೀವು ನೋಡ್ತಾರೆ. ಇಲ್ಲಿ ಕೇಳಿ ಮಕ್ಕಳು, ಇಲ್ಲಿ ಕೇಳಿ, ದಯವಿಟ್ಟು ಎದೋಡ್ಬೇಡಿ ಮಕ್ಕಳು, ಸ್ವಲ್ಪ ವಾಕ್ಯ ಇರುವಾಗ. ಇಲ್ಲಿ ಕೇಳಿ, ಏಸಪ್ಪ ಇಲ್ಲಿ ಕೇಳಿ ಮಕ್ಕಳೇ, ಇಲ್ಲಿ ಕೇಳಿ. ಏಸಪ್ಪ ಹೇಳಿದ್ರೆ ಜೀವಿಸೋ ಮಕ್ಕಳಾಗಿ ಮಾಡಿದ್ದ. ನಾವು ಒಂದು ಕಾಲದಲ್ಲಿ ನಾವು ಬದುಕುವ ಪ್ರಾಣಿಯಾಗಿದ್ದೆವು. ಏನಾಗಿದ್ದೆವು? ಬದುಕುವ ಪ್ರಾಣಿ. ಆತ್ಮ ಇಲ್ಲ. ಮನುಷ್ಯ ಪಾಪ ಮಾಡಿದ ತಕ್ಷಣ ಏನಾಯ್ತದು? ಆತ್ಮ ಸತ್ತೋಯ್ತು. ಅಂದರೆ ನಮಗೆ ಆತ್ಮ ಇಲ್ಲ. ಅದಕ್ಕೋಸ್ಕರ ಏನು ಬದುಕ್ತಾ ಇತ್ತು. ಪ್ರಾಣಿಗಳ ಬದುಕಲ್ವೇ ಆ ಥರ. ಆದರೆ ಏಸಪ್ಪ ಇವತ್ತು ಬೆಳಗ್ಗೆ ಸೇವಕರು ಹೇಳಿದ್ರು, ನಾನು ಓದ್ಬಿಡಮ್ಮ, ಯೋನ 10:10, ನಾನಾದರೂ ಅವುಗಳಿಗೆ ಏನು ಕೊಡಕ್ಕೆ ಬಂದೆ ನೋಡಿ, ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ, ಜೀವ ಬದುಕು ಅಲ್ಲ, ಜೀವ, ಮತ್ತು ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಇದೇನು ಎರಡು ಒಂದು ಜೀವ, ಇನ್ನೊಂದು ಸಮೃದ್ಧಿ. ಏನು ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ನಾನು ಸತ್ತೋಗಿದ್ದು ಆತ್ಮದಲ್ಲಿ. ಏನು ಮಾಡ್ತು ನಮಗೆ? ಆ ಪವಿತ್ರ ಆತ್ಮರು, ದೇವರ ಆತ್ಮ ಏನು ಮಾಡಿದ್ರು? ನಮಗೆ ಬಂದು ಜೀವ ಕೊಟ್ಟರು. ಏನು ಕೊಟ್ಟರು?
ಜೀವ ಕೊಟ್ಟಿದ್ದರಿಂದ ನಮಗೆ ಈಗ ನಮಗೆ ಆ ಜೀವ ಸಮೃದ್ಧಿಯ ಜೀವ. ಎಂಥ ಜೀವ? ಒಂದು ಅರ್ಥ ಏನು ಗೊತ್ತೇ? ನೀವು ನಾನು ಇನ್ನು ಮೇಲೆ ಸಾಯುವುದೇ ಇಲ್ಲ. ನಿತ್ಯ 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 ನಿತ್ಯತ್ವಕ್ಕೂ ನಾವು ಜೀವಿಸ್ತೇವೆ. ವಾಕ್ಯ ಬರೆಯಲ್ಪಟ್ಟಿದೆ. ನೀವು ಇಲ್ಲಿಂದ ಈ ಲೋಕದಲ್ಲಿ ಅಕಸ್ಮಾತು ನಿದ್ರೆ ಮಾಡಿದ್ರೆ, ಕಣ್ಣು ಮುಚ್ಚಿದ್ರೆ, ವಾಕ್ಯ ಹೇಳುತ್ತೆ ತಕ್ಷಣವೇ ಅಪ್ಪನ ಮನೆ ಇರ್ತೀವಿ. ಯಾರ ಮನೆ ಇರ್ತೀವಿ ಮಕ್ಕಳೇ? ಯಾರ ಮನೇಲಿ? ನೀವು ನಂಬಬೇಕು. ವಾಕ್ಯ ಹೇಳುತ್ತೆ ಅದೇ ಕ್ಷಣ ಕಣ್ಣು ಮುಚ್ಚಿದ ತಕ್ಷಣ. ಯಾಕೆ ಕಣ್ಣು ಮುಚ್ಚಿದೆ ಅಂತ ಹೇಳ್ದೆ ಗೊತ್ತೇ? ವಾಕ್ಯ ನೋಡುವ. ನೀವು ನಾನು ಸಾಯುವುದಿಲ್ಲ, ನೀವು ನಾನು ಈ ಲೋಕದಲ್ಲಿ ಕಣ್ಣು ಮುಚ್ಚುತ್ತೇವೆ. ನೋಡುವ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ ಕೊನೆ ವಾಕ್ಯ ಓದಮ್ಮ. ಅಲ್ಲಿ ಒಬ್ಬ ದೇವ್ರ ಮಗ ಕಣ್ಣು ಮುಚ್ತಾನೆ ನೋಡಿ. ಇದನ್ನು ಹೇಳಿ ನಿದ್ರೆ ಹೋದನು. ನಿದ್ರೆ ಹೋದನು. ನಿದ್ರೆ ಮಾಡೋ ಕಣ್ಣು ಮುಚ್ಚಲ್ವಾ? ಕಣ್ಣು ಮುಚ್ಚಲ್ಲ ಮಕ್ಕಳೇ. ಅಲ್ಲ ತಾನೆ? ಅಂದ ಅರ್ಥ ಏನು? ನಿಮಗೆ ನನಗೆ ಮರಣ ಇಲ್ಲ. ಆಮೇಲೆ ಆ ಮರಣ, ಆ ಒಂದು ಶತ್ರುವ ಮರಣವನ್ನ ಏಸಪ್ಪ ಏನು ಮಾಡಿದ್ರು? ಗೆದ್ದು ಬಿಟ್ರು. ಅದೇ ಇವತ್ತಪ್ಪ ಮರಣವನ್ನ ಗೆದ್ದು ಮೇಲೆದ್ರು. ಮೇಲೆದ್ದಿ ಸುಮ್ಮನೆ ಹೋಗ್ಬಿಡಲಿಲ್ಲ. 40 ದಿನ ಇದೇ ಲೋಕದಲ್ಲಿ 40 ದಿನ ತನ್ನ ಶಿಷ್ಯ ಜೊತೆಗೆ ಮಾತಾಡ್ತಾ ಇದ್ರು. ತೆಗೆಯಮ್ಮ ಅಪೊಸ್ತಲರ ಕೃತ್ಯ 1:3 ನೋಡಮ್ಮ. ನೋಡಿ ಎಂಥ ಮಕ್ಕಳೇ. ಸತ್ತು ಉಳಲ್ ಮೇಲೆ 3ನೇ ದಿನ ಎದ್ದು ತನ್ನ ಶಿಷ್ಯ ಜೊತೆಗೆ 40 ದಿನ ಆತನು ಬಾಧೆ ಪಟ್ಟು ಸತ್ತ ಮೇಲೆ, ಶಿಲುಬೆ ಮೇಲೆ ಬಾಧೆ ಪಟ್ಟು ಭಯಂಕರ ಮರಣ ಹೊಂದಿ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. ಎಷ್ಟು ದಿವಸ ಅಂತಮ್ಮ? 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಹಾಲೆಲೂಯಾ. ಈಗ ತಾನೇ ಬ್ರದರ್ ಹೇಳೋದು ತೋಮ ಅಂತ. ತೋಮ ಆ ಮನುಷ್ಯ ಭಾರತ ದೇಶದಂತ 40 ದಿನ ಏಸಪ್ಪ ಸತ್ತ ಮೇಲೆ 40 ದಿನ ಎದ್ದೋಡ ಮೇಲೆ 40 ದಿನ ಬಂದು ಅವ್ರ ಜೊತೆಗೆ ಮಾತಾಡಿದ್ರು. ಯಾವ ರೂಪದಲ್ಲಿ? ಮಹಿಮೆ ರೂಪದಲ್ಲಿ. ಆಮೇನ್. ಅರ್ಥ ಆಯ್ತಾ ಮಕ್ಕಳೇ? ನಿಮ್ಗೊಂದು ಸೀಕ್ರೆಟ್ ಹೇಳ ನಿಮಗೆ. ನೀವು ನಾನು ಕಣ್ಣು ಮುಚ್ಚಿದ ಮೇಲೆ ಒಂದಿನ ಏಸಪ್ಪ ಬರ್ತಾರೆ. ಒಂದಿನ, ಇದು ಭಾಳ ಬೇಗ ಬರಲಿದ್ದಾರೆ. ಒಂದಿನ ಬಂದು ನಮಗೆಲ್ಲರಿಗೂ ಆ ಮಹಿಮೆ ಉಳ್ಳ ದೇಹ, ದೇವರ ಹಾಗಿರ್ತಕ್ಕ ದೇಹ ಕೊಡ್ತಾರೆ ಮಕ್ಕಳೇ. ನೀವು ನಂಬ್ತೀರಾ? ನಂಬಬೇಕು. ಆಮೇಲೆ ಅರ್ಥ ಇದೆ ಮಕ್ಕಳೇ? ಯಾಕೆಂದರೆ ಈ ದೇಹ ಪಾಪ ಮಾಡಿಬಿಟ್ಟಿದೆ. ಈ ದೇಹ ಏನಾಗಿದೆ? ಪಾಪ ಮಾಡಿಬಿಟ್ಟಿದೆ. ಆದ್ದರಿಂದ ಕಾಯಿಲೆ, ರೋಗ, ಇದೆಲ್ಲ ಬರ್ತಾಯಿದ್ದಲ್ವ? ಯಾಕೆಂದರೆ ಪಾಪದಿಂದ. ಆದರೆ ಅದಕ್ಕೋಸ್ಕರ ಏನು ಮಾಡ್ತಾರೆ? ಯೇಸಪ್ಪ ಏನು ಮಾಡ್ತಾರೆ? ನಿಮಗೂ ನನಗೂ ಹೊಸ ದೇಹ. ಎಂಥ ದೇಹ? ಯಾವ ದೇಹ ಮರಣವೇ ಇಲ್ಲ, ಕೊನೆನೇ ಇಲ್ಲ. ಅರ್ಥ ಮಾಡ್ಕೊಂಬಕ್ಕಳಿ. ಅದೇ ಅಮ್ಮ ಸರ್ ನರ್ಸ್ ದಯವಿಟ್ಟು ನೋಡ್ಕೋತಾರೆ ಅಮ್ಮ. ಅರ್ಥ ಮಕ್ಕಳಿಗೆ ಇಲ್ಲಿಗೆ ಮತ್ತೆ ಹೇಳ್ತೀನಿ ಮಕ್ಕಳೇ, ಆ ದೇಹಕ್ಕೆ ದೇವರು ಕೊಡ್ತಾ ದೇಹ, ಆ ದೇಹಕ್ಕೆ ಮರಣ ಇಲ್ಲ, ಕೊನೆ ಇಲ್ಲ. ಇವತ್ತು ಮಧ್ಯಾಹ್ನ ಅರ್ಥ ಮಾಡ್ಕೊಬೇಕೆ, ಬೆಳಗ್ಗೆ ಅರ್ಥ ಮಾಡ್ಕೊಡಿ. ಎಂಥ ದೇವ್ರು ನಮ್ಮ ದೇವ್ರು ನೋಡಿ ಅಲ್ವೇ. ಯಾವ ದೇಹ ನಮಗೆ ಕೊಡ್ತಾರೆ?
ಮರಣವೇ ಇಲ್ಲ ದೇಹ. ಯಾವ ದೇಹದ ಈಗ ಏಸಪ್ಪ ಇದ್ದಾರೋ ಅಲ್ಲಿ ನೋಡುವ, ಸತ್ತ ಮೇಲೆ ಎಲ್ಲಿ ಕೂತ್ಕೊಂಡು ನೋಡುವ ಏಸಪ್ಪ. ಮಾರ್ಕ 16:19 ನೋಡಿ, ಏಸು ನಿಮಗೋಸ್ಕರ ನನಗೋಸ್ಕರ ನನ್ನ ಪಾಪ ಮರಣ ಹೊಂದಿ 3ನೇ ದಿನ ಎದ್ದು ಎಲ್ಲೋದ್ರಂತೆ. ನೋಡಿ ಎಲ್ಲೋದ್ರು? ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಮೆನ್. ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಅಂದ್ರೆ ಕೂತ್ಕೊಂಡ್ರು. ಆಮೇಲೆ ಹಾಗಾದ್ರೆ ಯಾತಕ್ಕೆ ಕೂತ್ಕೊಂಡಿದ್ದಾರೆ ನೋಡಮ್ಮ. ಈಗ ಜೀವ ಸಹಿತವಾಗಿ ಇದ್ದಿರ್ತಾನೆ, ಏನು ಇಲ್ವನ್ ಜೀವ ಸಹಿತ ಇದ್ದು ಏನು ಕೂತ್ಕೊಂಡಿದ್ದಾರೆ, ಏನು ಮಾಡ್ತಾರೆ ನೋಡಮ್ಮ. ಇಬ್ರಿಯ 7:25 ನೋಡಿ ಏನು ಮಾಡ್ತಾವೆ ನೋಡಿ. ಎಂಥ ಪ್ರೀತಿ ನೋಡಿ ಮಕ್ಕಳೇ. ಆದ ಕಾರಣ ಆತನು ಏಸಪ್ಪ ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು, ನಾವೆಲ್ಲ ಏಸು ನಾಮತಾನೆ ಬಂದಿದ್ದವು ಅಲ್ಲಮ್ಮ, ಏಸು ನಾಮತಾನೆ ಬಂದಿದ್ದು. ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ನೀವು ನಾನು ರಕ್ಷಣೆ ಕಾಪಾಡಿಕೊಳ್ಳೋಕ್ಕೋಸ್ಕರ. ಮಕ್ಕಳಲ್ಲಿ ಕೇಳಿ, ನೀವು ನಾನು ರಕ್ಷಣೆ ಒಂದು ದೊಡ್ಡ ಅದ್ಭುತ. ಹೌದು, ಆದರೆ ಆ ರಕ್ಷಣೆ ನೀವು ಏಸಪ್ಪ ಬರೋವರೆಗೂ ಕಾಪಾಡ್ಕೋಬೇಕು. ಆಮೇಲೆ ನೋಡಮ್ಮ, ಮತ್ತಾಯ 24 ಎಷ್ಟು 13 ಕೊನೆಯವರೆಗೂ ಕಟ್ಟ 24:13 ನೋಡಿ ಏಸಪ್ಪ ಹೇಳ್ತಾರೆ. ಇಲ್ಲಿ ಹೋಗ್ತಾರೆ ಇರುವಾಗ ಏಸಪ್ಪ ಇಲ್ಲಿ ಹೋಗಿರುವಾಗ ದೇವ್ರ ಮಕ್ಕಳಿಗೆ ಹೇಳ್ತಾರೆ ಈ ಕೊನೆವರೆಗೂ ಅಂತ ನೋಡಿ. ಆದರೆ ಕಡೆಯವರೆಗೂ ತಾಳುವವನು ತಾಳ್ಕೊಂಡು ರಕ್ಷಣೆ ಹೊಂದುವನು. ಹಾಗಾದ್ರೆ ಈ ರಕ್ಷೆ ಏನು ಅಂಕಲ್? ಇದು ನಾವು ರಕ್ಷಣೆ ಹೊಂದಿದೀವಲ್ಲ, ಆ ರಕ್ಷಣೆಯನ್ನ ಕಾಪಾಡಿಕೊಳ್ಳೋದು ಜವಾಬ್ದಾರಿ ನಿಮ್ಮದು, ನನ್ನದು. ಆಮೇಲೆ ಅರ್ಥ ಆಯ್ತಾ ಮಕ್ಕಳು? ಇನ್ನೊಂದು ಹೇಳ್ತಿ ಕೇಳಿ. ರಕ್ಷಣೆ ಎಂಬುದು ದೊಡ್ಡ ಒಂದು ಗಿಫ್ಟು, ಅದು ನಿಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಅದು ಕೊಟ್ಟಿದ್ದ ಏನು ಮಾಡಬೇಕು ನೀವು? ಈಗ ನೋಡಿ, ಯಾರೋ ಒಬ್ರು ದೊಡ್ಡ ಗಿಫ್ಟ್ ಕೊಡ್ತಾರಪ್ಪ, ನಾವೇನು ಮಾಡ್ತೀವಿ? ಭದ್ರ ಕಾಪಾಡಿಕೊಳ್ಳೋದು, ಆ ಶೋಕೇಸ್ ಇಡಲ್ವಾ ಅಲ್ವ? ಆ ಥರ ಏನು ಮಾಡಬೇಕು? ಅದು ದೊಡ್ಡ ಒಂದು ವರ ಕೊಟ್ಟಿದ್ದಾರೆ ನಮಗೆ. ಅದು ಆ ರಕ್ಷಣೆ. ಆ ರಕ್ಷಣೆ ಏನು ಮಾಡಬೇಕು? ನೀವು ಏನು ಮಾಡಬೇಕು? ಕೊನೆಯವರೆಗೂ, ಏಸಪ್ಪ ಬರೋವರೆಗೂ, ಏಸಪ್ಪ ಬಂದು ನಮ್ಮನ್ನು ಅಪ್ಪನ ಮನೆ ಕರ್ಕೊಂಡು ಹೋಗುವವರೆಗೂ ನೀವು ನಾನು ಆ ರಕ್ಷಣೆಯನ್ನು ಕಾಪಾಡ್ಕೋಬೇಕು. ಆ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ನನಗೆ ಏಸಪ್ಪ ಒಬ್ಬ ಸಹಾಯಕನ ಕೊಟ್ಟಿದ್ದಾರೆ. ಆ ಸಹಾಯಕರ ಹೆಸರೇನೆ ಪರಿಶುದ್ಧಾತ್ಮ, ಪವಿತ್ರಾತ್ಮ. ಆಮೇಲೆ ನಮಗೆ ನಿಮ್ಮೊಳಗೆ ಒಬ್ಬೊಬ್ಬರು ಒಳಗಿದ್ದಾರೆ ಮಕ್ಕಳೇ, ನಮ್ಮೊಬ್ಬರು ಒಳಗಿದ್ದಾರೆ, ಪವಿತ್ರಾತ್ಮ ಇದ್ದಾರೆ. ನೋಡುವ ವಾಕ್ಯ ನೋಡುವ, 1 ಕೊರಿಂಥ 3:16 ನೋಡಿ. ಪವಿತ್ರಾತ್ಮ ಎಲ್ಲಿದ್ದಾರೆ ನೋಡಿ? ಯಾರು ಒಳಗಿದ್ದಾರೆ? ನೀವು ದೇವರ ಆಲಯವಾಗಿದ್ದೀರೆಂದು ಸರಿ. ಆಮೇಲೆ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಹನುಮ, ಗೊತ್ತಿಲ್ಲವೋ? ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಗೊತ್ತಬೇಕು. ಹೌದು, ನಮ್ಮೊಳಗೆ ಯಾರಿದ್ದಾರೆ? ಪವಿತ್ರಾತ್ಮರಿದ್ದಾರೆ. ಆದ್ದರಿಂದ ದೇವಾಲಯ ಅಲ್ಲಿ ಕಾಣ್ತಾ ಇದೆಯಲ್ಲ, ಗುಡಿ ಅಲ್ಲ, ಅದು ಬಿಲ್ಡಿಂಗಲ್ಲಿ ನಾವು ಹೋದಾಗ ಹೆಸರು ಬರ್ತಾರೆ. ಆದರೆ 24 ಗಂಟೆಗಳ ಕಾಲ ಆ ದೇವರು ವಾಸ ಮಾಡ್ತಕ್ಕಂಥ ಒಂದೇ ಒಂದು ಸಂಗತಿ ನೀವು ನಾನು. ವಾ, ಅರ್ಥ ಮಾಡ್ಕೊಬೇಕು ಎಷ್ಟು ಭಾಗ್ಯವಂತ ನಾವು. ನೋಡಿದೆ? ಅಲ್ಲೆಲ್ಲೂಯ್ಯ. ಏನಮ್ಮ ಕೂತ್ಕೊಮ್ಮ, ಕರಂಗು. ಸರಿ, ಅರ್ಥದಮ್ಮ. ನೀವು ನಾನೇ ಮಕ್ಕಳಿಗೆ ಎಂಥ ಭಾಗ್ಯವಂತರು. ಇದು ಯಾರು ಮಾಡಿದ್ದು? ಏಸಪ್ಪ ಮಾಡಿದ್ದು. ಏಸಪ್ಪ ಏನು ಮಾಡಿದ್ರು? ಸ್ವರ್ಗಕ್ಕೆ ಹೋದ ತಕ್ಷಣ ಮೊದಲನೇದಾಗಿ ಏನು ಮಾಡಿದ್ರು? ಪವಿತ್ರಾತ್ಮನ ಕಳಿಸಿದ್ರು. ಈ ಲೋಕಕ್ಕೆ ತಂದೆಯಾದ ಏನು ಮಾಡಿದ್ರು? ಪವಿತ್ರಾತ್ಮನ ಕಳಿಸಿದ್ರು. ಇವತ್ತು ಹೇಳ ಮಕ್ಕಳೇ,
ಪವಿತ್ರಾತ್ಮರ ಕಾಲ ಇದು. ಈ ಕಾಲ ಹೆಸರೇನು ಗೊತ್ತೇ? ಪವಿತ್ರಾತ್ಮರ ಕಾಲ. ಪವಿತ್ರಾತ್ಮರ ಕಾರ್ಯ ಮಾಡ್ತಾ ಇದ್ದಾರೆ. ಆ ಪವಿತ್ರಾತ್ಮ ಮುಖ್ಯವಾದ ಕಾರ್ಯ ಏನು ಗೊತ್ತೇ? ರಕ್ಷಣೆಯ ಕಾರ್ಯ. ಆಮೇಲೆ ಏನು ಮಾಡ್ತಾರೆ? ಹೆಂಗೆ ಮಾಡ್ತಾರೆ ನೋಡುವ. ಯೋಹಾನ 16:8 ನೋಡಿ. ಪವಿತ್ರಾತ್ಮನು ಬಂದು ಮೊದಲನೇದಾಗಿ ಏನು ಮಾಡ್ತಾರೆ? ನಿಮಗೆ ನನಗೆ ಆ ಪಾಪ ಎಷ್ಟು ಸೀರಿಯಸ್ಸು, ಎಷ್ಟು ಗಂಭೀರ, ಎಷ್ಟು ಡೇಂಜರ್ ಎಂಬುದನ್ನು ತೋರಿಸ್ಕೊಡ್ತಾರೆ. ತೆಗೆಯಮ್ಮ ಯೋಹಾನ 16:8. ಆತನು ಬಂದು ಅಂದ್ರೆ ಪವಿತ್ರಾತ್ಮನು ಬಂದು ಪಾಪ ನೀತಿ ನ್ಯಾಯ ತೀರುವಿಕೆಗೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಅರಿವು ಅಂದೇನು? ತಿಳುವಳಿಕೆ. ಮುಂದೆದಾಗಿ ಏನಂತೆ ಹೇಳಿದ್ರು? ಪಾಪ. ಮಕ್ಕಳೇ ಇಲ್ಲಿ ಕೇಳಿ, ಅರ್ಥ ಮಾಡ್ಕೊಡಿ. ಪಾಪ ಅನ್ನೋದು ಹುಡುಗಾಟ ಅಲ್ಲ. ಇಲ್ಲ ಮಕ್ಕಳೇ, ಹುಡುಗಾಟ ಅಲ್ಲ. ಪಾಪ ಅನ್ನೋದು ಭಾಳ ಸೀರಿಯಸ್ಸು, ಭಾಳ ಗಂಭೀರ. ಯಾಕೆಂದರೆ ಪಾಪ ಮನುಷ್ಯನನ್ನು ಏನು ಮಾಡ್ತದೆ? ಅದು ನರಕಕ್ಕೆ ಕರ್ಕೊಂಡು ಹೋಗ್ತದೆ. ಆತ್ಮಿಕ ಮರಣಕ್ಕೆ ಕಾರಣ ಪಾಪ. ಆದ್ದರಿಂದ ನೀವು ನಾನು ಪಾಪ ಮಾಡಬಾರ್ದು ಅಂತ. ಆಮೇಲೆ ಏನು ತೊಗೊಂಬಂದು ಗೊತ್ತಾ? ಏಸಪ್ಪ ಏನು ತೊಗೊಂಬಂದು ನೋಡವ, ಏನು ತೊಗೊಂಬಂದಿಗೆ ಸ್ವರ್ಗದಿಂದ ಏನು ತೊಗೊಂಬಂದು ಅಂತ? ಯೋಹಾನ 1:17 ಏನು ತೊಗೊಂಬಂದು ನೋಡಿ. ಏನು ತೊಗೊಂಬಂದ್ರು? ಪುಕ್ಕಟೆ ತೊಗೊಂಬಂದ ನೋಡಿ. ಯೋಹಾನ 1:17 ಏಸಪ್ಪ ಈ ಲೋಕಕ್ಕೆ ಬಂದಾಗ ಏನು ತೊಗೊಂಬಂದ್ರು? ನಿಮ್ಗೆ ಕೊಡಕ್ಕೆ, ನನ್ನ ಕೊಡಕ್ಕೆ ಏನು ಕೊಡಕ್ಕೆ? ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಕೃಪೆಯು ಸತ್ಯವು ಅಲ್ವೇ? ಏನು ಮಾತಂತೆ? ನಿಮಗೆ ನನಗೆ ಪುಕ್ಕಟಿಯಾಗಿ ಕೃಪೆ ಕೊಟ್ಟರು. ಏನು ಕೊಟ್ಟರು ಹೇಳಿ? ಏನು ಕೊಟ್ಟರು? ಈ ಕೃಪೆ 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 ಅಂದ್ರೆ ಏನು ಮಕ್ಕಳೇ? ಕೃಪೆ ಅಂದರೆ ಭಾಳ ಸಿಂಪಲ್ ಗೊತ್ತೇ? ದೇವರ ಸಹಾಯ ಅಷ್ಟೇ, ಇನ್ನೇನು. ದೇವ್ರು ನಮಗೆ ಸಹಾಯ ಮಾಡ್ತಾರೆ. ಆಮೇಲೆ ಯಾವ ಥರ ನೋಡುವ? ಯಾವ ಥರ? ನಿಮಗೆ ನನಗೆ ಕೃಪೆ ಹಾಕ್ಕೊಟ್ಟಿದ್ದಾರೆ ಗೊತ್ತೇ? ನೋಡುವ ಏನು? ರೋಮ 6:14. ಕನ್ನಡಮ್ಮ ಕೂತ್ಕೊಳ್ಳಿ, ಇಲ್ಲ ನೀವು ನೋಡ್ತಾರೆ. ಹಾಂ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಮಕ್ಕಳು ಹೆಂಗಿದೆ ನೋಡ. ಈ ಲೋಕದಲ್ಲಿ ಯಾವ ಪಾಪವು ನಿಮ್ಮ ಮೇಲೆ ನನ್ನ ಮೇಲೆ ಆಳ್ವಿಕೆ ನಡೆಸಕ್ಕಾಗಲ್ಲ. ನೋಡಿ, ಯಾವ ಪಾಪ ಇರಲಿ. ಆಮೇಲೆ ಯಾವ ಪಾಪ ನಿಮ್ಮ ಮೇಲೆ ನನ್ನ ಮೇಲೆ ಅಧಿಕಾರ ನಡೆಸಕ್ಕಾಗಲ್ಲ. ನಾವು ಅಧಿಕಾರ ತಗೋತೀವಿ. ನಾವು ಪಾಪದ ಅಧಿಕಾರ ಅಧಿಕಾರ ಕೊಟ್ಟಿದ್ದಾರೆ. ಯಾವ ಗೊತ್ತೇ? ನೀವು ನಾನು ಆ ಕೃಪೆಯ ಅಡಿಯಲ್ಲಿರಬೇಕು. ಏಸಪ್ಪ ಕೊಟ್ಟಿದ್ದಾರೆ ಕೃಪೆ ಅಡಿಯಲ್ಲಿರಬೇಕು. ಹಾಗಾದರೆ ಅಂಕಲು ಈ ಕೃಪೆನ ಹೆಂಗೆ ಕಾಪಾಡಿಕೊಳ್ಳೋದು ನೋಡುವ? ಏಸಪ್ಪ ಕಾಪಾಡಿದ್ರು. ಹೆಂಗೆ ಕಾಪಾಡಿ ನೋಡುವ? ಕೃಪೆನ ಹೆಂಗೆ ಕಾಪಾಡೋದು ಅಂತ ಫಿಲಿಪ್ಪ 2:6 ಹೆಂಗೆ ಕಾಪಾಡು ನೋಡಿ. ಏಸಪ್ಪ ಹೆಂಗೆ ಕಾಪಾಡ್ಕೊಂಡು ನೋಡಿ. ನೀವು ಹಂಗೆ ಮಾಡಬೇಕು ಆ ಕೃಪೆನ ಕಾಪಾಡ್ಕೊಳ್ಳೋಕ್ಕೆ. ಆತನು ದೇವ ಸ್ವರೂಪನಾಗಿದ್ದರು, ದೇವಾಗಿದ್ದರು, ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ತಗ್ಗಿಸಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ನೋಡು ಮಕ್ಕಳೇ, ಎಷ್ಟು ತಗ್ಗಿಸ್ಕೊಂಡ್ರಂತೆ. ದೇವ ರಾಜಾದಿರಾಜ ಸರ್ವಶಕ್ತನ ದೇವರು ಸೃಷ್ಟಿಕರ್ತ ಅವ್ರೇನು ಮಾಡಿದಂತೆ? ಏನಾದರೂ ನಿಮಗೋಸ್ಕರ ಮನುಷ್ಯರಾದರು. ಬೆಳಗ್ಗೆ ಓದು 1:14 ಯಾರಾದರೂ ಮನುಷ್ಯರಾದರು. ಅದೇ ದೊಡ್ಡ ತಗ್ಗುವಿಕೆ. ಅದೊಂದೇ ಅಲ್ಲ, ಏನಾದಂತೆ ಅವರು ನಿಮಗೆ ನನಗೆ ಸೇವೆ ಮಾಡಿದ್ರು. ಅದೊಂದೇ ಅಲ್ಲ, ಕೊನೆ ರಾತ್ರಿ ಏನು ಮಾಡೋದು? ಜೀತಾಳಾಗ್ಬಿಟ್ರು, ಕಾಲು ತೊಳೆದ್ರು. ಯಾರು ಕಾಲು ತೊಳೆದ್ರು? ಶಿಷ್ಯರು ಕಾಲು ತೊಳೆದ್ರು, ಜೀತಾಳಾದರು.
ಅದೊಂದೇ ಅಲ್ಲ, ಶಿಲುಬೆಯಲ್ಲಿ ದೊಡ್ಡ ಕಳ್ಳನಾಗಿ ಖದೀಮ್ ಹಾಕೊಂಡು ದೊಡ್ಡ ಕಳ್ಳನಾಗಿ ನಿಮಗೋಸ್ಕರ ನನಗೋಸ್ಕರ ಪ್ರಾಣ ಕೊಟ್ಟರು. ನೋಡಿ ಹೆಂಗೆ ತೆಗೆಸ್ಕೊಂಡ್ರು. ಸೊ ನೀವು ನನ್ನ ಮಕ್ಕಳೇ ದಯವಿಟ್ಟು ಇವತ್ತು ಗಮನಿಸಿ, ನಿಮಗೆ ನನಗೆ ಒಂದು ಚೂರು ಜಂಬ ಇರಬಾರ್ದು, ಒಂದು ಚೂರು ಗರ್ವ ಇರಬಾರ್ದು, ಒಂದು ಚೂರು ಅಹಂಕಾರ ಇರಬಾರ್ದು, ಒಂದು ಚೂರು ನಾನತ್ವ ಇರಬಾರ್ದು. ದೇವ್ರ ಮಕ್ಕಳ ನಮಗೆ ಆಮೇಲೆ ಇರಬಾರ್ದು. ಅದಕ್ಕೋಸ್ಕರ ಪವಿತ್ರಾತ್ಮ ಇದ್ದಾರೆ. ಪವಿತ್ರಾತ್ಮ ಏನು ಮಾಡ್ತಾರೆ, ನಿಮ್ಮನ್ನು ಪ್ರತಿದಿನ ತಗ್ಗಿಸ್ಕೊ ಆಮೇಲೆ ಅರ್ಥ ಆಯ್ತಾ ಮಕ್ಕಳೇ? ನೀವು ಆಗಲ್ಲ ಅಂತ ಹೇಳ್ಬಿಡಿ, ಆಗತ್ತೆ. ಏಸಪ್ಪನಿಗಾಯ್ತು, ಶಿಷ್ಯರಿಗಾಯ್ತು, ನಮಗೂ ಆಯ್ತು. ಯಾಕೆಂದರೆ ಈ ಗರ್ವ, ಅಹಂಕಾರ, ನಾನತ್ವ ಇದೆಲ್ಲ ಬಂದಿದ್ದೆಲ್ಲಿಂದ? ದೇವರಿಂದಲ್ಲ, ಸೈತಾನಿಂದ. ಸೈತಾನ್ ಗುಣ ಅದು. ಸೈತಾನ್ ಗುಣ ಏನು? ಅಹಂಕಾರ, ನಾನತ್ವ. ಅಲ್ವೇ? ಇಲ್ಲ. ಪೌಲ ಬರೀತಾನೆ ಒಂದು ವಾಕ್ಯದಲ್ಲಿ, ನೀವು ನಾನು ಏನಾಗಿದ್ದೇವೋ, ಯಾವ ರೂಪ ಇದೆಯೋ, ಬೆಳ್ಳಿಗಿದೆಯೋ, ಕಪ್ಪಗಿದೆಯೋ, ಏನಿದೆ, ಎಲ್ಲ ದೇವರ ಕೃಪೆ. ಯಾರ ಕೃಪೆ? ನಾವಾಗಿಲ್ಲ, ದೇವ್ರ ಕೃಪೆ ನಾವಿದ್ದೀವಿ. ಆದರೆ ನಮಗೆ ಚಂಬ ಕೊಚ್ಕೊಳ್ಳೋಕ್ಕೇನಿಲ್ಲ, ಅಹಂಕಾರ ಪಡೋಕ್ಕೇನಿಲ್ಲ, ದುರಹಂಕಾರ ಪಡೋಕ್ಕೇನಿಲ್ಲ. ಆಮೇಲೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮ ಮುಂದೆ ಮಾತಾಡಬೇಕು, ಕೃಪೆ. ಕೇಳಿ ಮಕ್ಕಳೇ, ಸುಮಾರು 35 ವರ್ಷದ ಹಿಂದೆ ಇದೇ ಮನುಷ್ಯ ಸತ್ತೋಗ್ಬೇಕಾಗಿತ್ತು. ಗೊತ್ತಾಗ 7 ಭಯಂಕರ ಕಾಯಿಲೆ ನಮ್ಮ ಹೆಂಗಸಿಲ್ಲಿದ್ದಾರೆ. 7 ಭಯಂಕರ ಕಾಯಿಲೆ, 5 ವರ್ಷ ಎಲ್ಲ ಸೌತ್ಯದ ಎಲ್ಲ ಆಸ್ಪತ್ರೆ ಆಯಿತು. ಎಲ್ಲ ಆಯುರ್ವೇದಕ್ಕೂ, ಹೋಮಿಯೋಪತಿಕ್ಕೂ, ಅದು ಎಲ್ಲ ಇಂಗ್ಲೀಷ್ ಎಲ್ಲ ಆಗುತ್ತೆ. ಯಾರೂ ಕಂಡಿಡಿಯೋಕ್ಕಾಗಿಲ್ಲ. ಕೊನೆಗೆ ಸತ್ಯಣ ಆ ಡಾಕ್ಟ್ರ್ ಹೇಳಿಬಿಟ್ರು, ಅಧಿಕಾರಿ ಅಂತ ಇದ್ದಾರೆ ಇಲ್ಲಿ ಆದಿತ್ಯ ಹಾಸ್ಪಿಟ್ಲ್, ಅವ್ರು ಅಧಿಕಾರಿ ಹೇಳಿದ್ರು, ಏನದು ಗೊತ್ತಾ, ಆಗೋಯ್ತಮ್ಮ, ಒಂದು ಆಗೋಯ್ತು, ಕೊನೆಗೆ ಏನೋ ಕೊಟ್ಬಿಟ್ಟು ತಿಂದು ಸತ್ತೋಗ್ಲಿ. ಈ ಮನುಷ್ಯ 35 ವರ್ಷದಿಂದ. ಆದರೆ ಏಸಪ್ಪ ನನ್ನೊಳಗೆ ಬಂದಿದ್ದರಿಂದ ಇವತ್ತು ನಾನು ಜೀವಿಸ್ತಾ ಇದ್ದೇನೆ, ಇವತ್ತು ನಿಂತಿದ್ದೇನೆ. 75 ವರ್ಷ ಮುದುಕ. ಹಾಲೆಲೂಯಾ. ಯಾರೋ ಹಳ್ಳಿಗೆ ಹೋಗಿದ್ದೆ, ಎಷ್ಟೋ ದಿವಸ ಆದ ನೋಡು, ಅಂಕಲು ನೀವು ಹಂಗೇ ಇದ್ದೀರಾ, ಅವತ್ತೊಂದೇ ಇವತ್ತೊಂದೇ. ನಾನೆಲ್ಲಮ್ಮ ಏಸಪ್ಪ ಅಂದರು. ಹಾಲೆಲೂಯಾ. ಇಲ್ಲ ಮಕ್ಕಳೇ, ಏಸಪ್ಪ ನಮ್ಮ ಜೀವನದಲ್ಲಿ ಮಾಡೋ ಒಂದೊಂದು ಕಾರ್ಯ ಜ್ಞಾಪಕ ಮಾಡ್ಕೊಳ್ಳಿ ಮಕ್ಕಳೇ, ಒಂದು ಕಾರ್ಯ ಜ್ಞಾಪಕ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಮರಣ ಇಲ್ಲ. ಯಾಕೆ? ಏಸಪ್ಪ ಮರಣ ಅನುಭವಿಸಿದ್ರು. ನೀವು ನಾನು ಏಸಪ್ಪ ರೀತಿಯೇ ಎದುಳ್ತೀವಿ. ಏಸಪ್ಪನೇ ಮಕ್ಕಳೇ ಬರ್ತಾರೆ ನಿಮ್ಮನ್ನು ಎದುರಿಸೋಕ್ಕೆ. ಅಕಸ್ಮಾತ್ ಏಸಪ್ಪ ಬರೋಕ್ಕೆ ಮುಂಚೆ ನೀವು ಮಲಗಿದ್ರೆ ಅಲ್ವೇ, ನಿಮ್ಮನ್ನು ಬಂದು ಮಗಳೇ ಎದೊಳಮ್ಮ, ಮಗನೇ ಬಾ 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 ಬಾ. ಯಾಕೆ? ಏಸಪ್ಪ ಎದೊಳಿದ್ರು. ಏಸಪ್ಪ ಪಾಪನ ಗೆದ್ದೆದೋದ್ರು. ಆದ್ದರಿಂದ ನಿಮ್ಮ ಪಾಪ ನನ್ನ ಪಾಪನ ಅವರು ಹೊತ್ಕೊಂಡು ಅವ್ರು ಗೆದ್ದಿದ್ದಾರೆ. ಆದ್ದರಿಂದ ನಾವು ಗೆದ್ದಂಥ ಮಕ್ಕಳು. ಎಂಥ ಮಕ್ಕಳು ನಾವು? ಮಕ್ಕಳಿಗೆ ಕೊನೆಗೆ ಹೇಳ್ತೀನಿ, ನೀವು ನಾನು ಇವತ್ತು ಪಾಪವನ್ನು ಗೆಲ್ಲಕ್ಕಾಗುತ್ತೆ. ಯಾಕೆಂದರೆ ಪಾಪವನ್ನು ಗೆದ್ದಿರ್ತಕ್ಕಂಥ ಯೇಸು 24 ಗಂಟೆ ನಿಮ್ಮ ಒಳಗಡೆ ಇದ್ದಾರೆ ಒಳಗಡೆ ಇದ್ದಾರೆ. ನಿಮಗೆ ಸಾಧ್ಯ, ನೀವು ನಂಬಬೇಕು. ಅದಕ್ಕೋಸ್ಕರ ವಯಸ್ಸು ಬರ್ತಾರೆ. ಕೊನೆ ನೋಡಮ್ಮ, ನನ್ನನ್ನು ಜಯಶಾಲಿಗಳಾಗಿ ಮಾಡಕ್ಕೆ ಬಂದಿದೆ. ನೋಡಮ್ಮ, ಪ್ರಕಟಣೆ 3:21 ನೋಡಿ, ಅಷ್ಟಾಗಿ ವಾಕ್ಯ ನೋಡಿ. ಈ ಲೋಕದಲ್ಲಿ ನೀವು ನಾನು ಜಯಶಾಲಿಯಾಗಿದ್ದರೆ ನೋಡಿ, ನಾನು ಜಯ ಹೊಂದಿ ಈ ಲೋಕದಲ್ಲಿ ಇರುವಾಗ
ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಅಂದ್ರೆ ಇವತ್ತು ಜೀವಿಸ್ತಾ ಇದ್ದಾರೆ ಅಲ್ಲಿ. ಹಾಗೆಯೇ ಜಯ ಹೊಂದುವವನ ಗೌಡ್ರೆ ರಾಘವೇಂದ್ರ ಎಲ್ಲ ನೀನು ನೋಡ್ತಾರ ಆಯ್ತಾ? ಕೂತ್ಕೋ. ಕೇಳಿ ನಮ್ಮ ಜನಕ್ಕೆ ಏನು ಗೊತ್ತೇ, ಅಲ್ಲಿ ಹಿಂಗೆ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ. ಆ ಕಣ್ಣು ಹಿಂಗೆ ಓಡಾಡ್ತದೆ ಅಲ್ಲ. ಅದಕ್ಕೆ ಏಸಪ್ಪ ವಾಕ್ಯ ಹೇಳುತ್ತೆ, ನಮ್ಮ ದೃಷ್ಟಿ ಏಸು ಮೇಲೇ ಇರಬೇಕು, ಏಸು ಮೇಲೇ ಇರಬೇಕು. ಆಮೇಲೆ ಅದೇಮ್ಮ ಏನಂತಾರೆ, ನಿಮ್ಮನ್ನು ನನ್ನನ್ನು. ಏಸಪ್ಪ ಹೇಳ್ತಾರೆ, ನಾನು ಇದೇ ಲೋಕದಲ್ಲಿ ಎಲ್ಲ ಪಾಪವನ್ನು ಜಯಿಸಿದೆ, ಎಲ್ಲ ಶೋಧನೆ ಜಯಿಸಿದೆ, ನಿಮಗೆ ಜಯ ಒಂದು ನಾನು ಸಹಾಯ ಮಾಡ್ತೀನಿ. ಆದ್ದರಿಂದ ಏನು ಮಾಡ್ತೀನಂತೆ, ನಾನು ನಿಮ್ಮನ್ನು ಏನು ಮಾಡ್ತೀನಿ, ನಾನೇ ಕರ್ಕೊಂಡೋಗಿ, ನಾನೇ ಬಂದು ನಿಮಗೆ ಕರ್ಕೊಂಡೋಗಿ ನಾನು ಕೂತೀನ ಅದೇ ಪಕ್ಕದಲ್ಲಿ ಕೂಡಿಸ್ಕೊತೀನಿ. ಎಂಥ ಒಳ್ಳೆ ದೇವರು ನಮ್ಮ ಕಡೆ, ಎಂಥ ಒಂದು ಸ್ಥಾನ ನಮ್ಗೆ ಕೊಟ್ಟಿದ್ದಾರೆ ನೋಡ. ಏಸಪ್ಪ ಪಕ್ಕ ನಿತ್ಯತ್ವದ ಕೂತ್ಕೊಳ್ಳೋಕ್ಕೆ. ಆಮೇಲೆ ಇದಕ್ಕಿಂತ ಬೇಕಾ ಮಕ್ಕಳೇ? ಇದೆಲ್ಲ ಮಾಡಬೇಕಾದ್ರೆ ಕಾರಣ ಏನು ಗೊತ್ತೇ? ಏಸಪ್ಪ 3ನೇ ದಿನ ಎದ್ದಿತ್ತು. ಏಸಪ್ಪ 3ನೇ ಎದ್ದು ಜೀವಿಸ್ತಾ ಇದ್ದಾರೆ. ಆಮೇಲೆ ದಯವಿಟ್ಟು ಯಾರು ಹೊಸಬಾಗಿ ಬಂದಿದ್ದೀರೋ, ಏಸುವನ್ನು ಇಲ್ಲ ಅಂಕಲು ನಂಗೆ ಯಾಕೋ ಡೌಟ್ ಆಗಿತ್ತು ಏಸಪ್ಪ ಬಗ್ಗೆ ಅಂತ ಹೇಳ್ತಿರೋ, ಅಲ್ಲಿ ನಾನು ಇನ್ನೂ ನಿಜ ರಕ್ಷಣೆ ಹೊಂದಿಲ್ಲ ಅಂತಿರೋ, ದಯವಿಟ್ಟು ಈ ಪ್ರಾರ್ಥನೆ ಮಾಡ್ತೀರಾ? ದಯವಿಟ್ಟು ಪ್ರಾರ್ಥನೆ ಮಾಡಿ. ನಾನು ಹೇಳ್ದಂಗೆ, ನನ್ನನ್ನು ಉಂಟು ಮಾಡಿದ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ಈ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಕ್ಕೋಸ್ಕರ, ಅಪ್ಪ ನನ್ನನ್ನು ಉಂಟು ಮಾಡಿದ ತಂದೆಯೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಏಸಪ್ಪ, ನಾನು ನನ್ನ ಜೀವನದಲ್ಲಿ ಎಷ್ಟೋ ಪಾಪಗಳನ್ನು ಮಾಡಿ ನಿಮ್ಮನ್ನು ಬಹಳವಾಗಿ ನೋಯಿಸಿದ್ದೇನಪ್ಪ, ಒಪ್ಕೊಳ್ತೀನಪ್ಪ. ಯೇಸುವೇ ನಾನು ಮಾಡಿದ ಒಂದೊಂದು ಪಾಪಕ್ಕೋಸ್ಕರ ಈಗ ನಾನು ನಿಜವಾದ ಪಶ್ಚಾತ್ತಾಪ ದುಃಖ ಪಡುತ್ತೇನಪ್ಪ. ಯೇಸುವೇ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನ ಎಲ್ಲ ಪಾಪಗಳನ್ನು, ಎಲ್ಲ ಶಾಪಗಳನ್ನು ತೊಳೆಯಪ್ಪ, ತೊಳೆದಿದ್ದೀಯಪ್ಪ ಎಂದು ನಾನು ನಂಬುತ್ತೇನೆ. ಯೇಸುವೇ, ನಾನು ನಂಬ್ತೇನಪ್ಪ, ನೀನು ನನ್ನ ಪಾಪಕ್ಕೋಸ್ಕರ, ನನ್ನ ಶಾಪಕ್ಕೋಸ್ಕರ, ನನ್ನ ಚಿಂತೆಗೋಸ್ಕರ, ನನ್ನ ನೋವಿಗೋಸ್ಕರ, ನನ್ನ ಕಣ್ಣೀರಿಗೋಸ್ಕರ, ನನ್ನ ಭಯಕ್ಕೋಸ್ಕರ ನೀನು ನಿನ್ನ ಪ್ರಾಣವನ್ನೇ ಕೊಟ್ಟು ಸತ್ತು 3ನೇ ದಿನ ಜೀವಸಹಿತವಾಗಿ ಎದ್ದು ಈಗ ನಮ್ಮ ಮಧ್ಯ ಇಲ್ಲಿಗೆ ಬಂದಿರತಕ್ಕಂಥ ಜೀವವುಳ್ಳ, ಪ್ರೀತಿಯುಳ್ಳ, ಮಾತನಾಡುವ, ನನಗೆ ಒಳ್ಳೆಯದನ್ನೇ ಮಾಡುವ ಯೇಸುವೇ ನನ್ನ ಆತ್ಮದೊಳಗೆ ಬಾಪ ಬಂದು ವಾಸ ಮಾಡಪ್ಪ, ಜೀವಿಸಪ್ಪ. ನನ್ನ ಒಡೆಯನೇ, ನನ್ನ ರಕ್ಷಕನೇ, ನನ್ನ ಪ್ರಭುವೇ, ನನ್ನ ಸರ್ವಸ್ವವು ನೀನೇ ಆಗಿದ್ಯಪ್ಪ. ನಾನು ನನ್ನ ಕೊನೆ ಉಸಿರಿರುವವರೆಗೂ ನಿನಗೋಸ್ಕರ, ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ನಾನು ಜೀವಿಸ್ತೀನಪ್ಪ. ಇದು ಸತ್ಯ. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್, ಆಮೇನ್, ಆಮೇನ್.